ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಅಧಿವೇಶನವನ್ನೇ ಆಪೋಷಣ ತೆಗೆದುಕೊಂಡಿದೆ ನಾಗೇಂದ್ರ ರಾಜೀನಾಮೆಯ ಪ್ರಕರಣ. ಒಂದು ಕಡೆ ಪ್ರತಿಪಕ್ಷಗಳು ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾವೆ. ಯಾವ ಮಾನದಂಡದಲ್ಲಿ ನೀವು ಸಂಪುಟಕ್ಕೆ ತೆಗೆದುಕೊಂಡ್ರಿ ಮತ್ತು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ಮನವಿ ಆಗ್ರಹಕ್ಕೆ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಈ ಕ್ಷಣದವರೆಗೂ ಕೂಡ ಲಭ್ಯವಾಗಿಲ್ಲ. ಇದು ಒಂದು ಭಾಗ. ಆದರೆ ಪ್ರತಿಪಕ್ಷವಾಗಿ ಬಿಜೆಪಿ ಮತ್ತು JDS ಏನು ಮಾಡ್ತಾ ಇದೆ ಇದು ಕೂಡ ಬಹಳ ಮುಖ್ಯ. ತಮ್ಮ ಒಂದು ಹಂತದ ಸದನದ ಒಳಗೆ ಹೊರಗೆ ಹೋರಾಟವನ್ನು ಮಾಡಿದ್ದಾಯಿತು. ಈಗ ಪಾದಯಾತ್ರೆಯ ಮೂಲಕ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹೊಡೆದಿದ್ದಾವೆ. ಹಾಗಾಗಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಯಾವ ರೀತಿ ಪಟ್ಟು ಹೊಡೆದಿದ್ದಾವೆ, ನಾಗೇಂದ್ರ ಪ್ರಕರಣ ಮಾತ್ರ ಕಾಣ್ತಾ ಇರೋದಾ ಪ್ರತಿಪಕ್ಷಗಳಿಗೆ, ಸರ್ಕಾರ ಉತ್ತರ ಕೊಡಬೇಕು, ಯಾಕೆ ಉತ್ತರವನ್ನು ಸಮಂಜಸವಾಗಿ ಕೊಡ್ತಾ ಇಲ್ಲ, ಇದೆಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಬೆಂಗಳೂರಲ್ಲಿ ಗುಂಡಿಗಳಿದ್ದಾವೆ, ಗುಂಡಿಗಳನ್ನು ಮುಚ್ಚಬೇಕು ಸರ್ಕಾರ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳಿಲ್ಲ, ರಸ್ತೆಗಳನ್ನು ಸರಿಪಡಿಸಬೇಕು. ಕಾವೇರಿ ಹೋರಾಟ ತಾರಕಕ್ಕೇರಿದೆ. 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕಂತೆ ಮತ್ತೆ ಆದೇಶ ಬಂದಿದೆ. ಬಡವರು ಕಡು ಬಡವರಾಗ್ತಿದ್ದಾರೆ. 108 ಸಮಸ್ಯೆಗಳಿದ್ದಾವೆ. ಆ 108 ಸಮಸ್ಯೆಗಳಿಗೆ ಉತ್ತರವನ್ನು ಪಡ್ಕೊಳ್ಬೇಕಾಗಿದ್ದು ಈ ಅಧಿವೇಶನದಲ್ಲಿ. ಆದರೆ ಅಧಿವೇಶನ ಕೇವಲ ನಾಗೇಂದ್ರ ಅವರಿಗೆ ಮಾತ್ರ ಸೀಮಿತ ಆಗೋಯಿತು. ಇಲ್ಲಿ 2 ಆಯಾಮದಲ್ಲಿ ನಾವು ನೋಡಬೇಕಾಗತ್ತೆ. ಹೌದೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿತ್ತು ಅಂತ ಸ್ವತಃ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಅವಾಗ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಅದು ಯಾವ ಆಧಾರದಲ್ಲಿ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ರಾಜೀನಾಮೆ ಬೇಕು ಅಂತ ಹೇಳಿದ್ರು ಕೂಡ BJPಯವರು ಇಲ್ಲಿ ಸರಿಯಾದಂಥ ಪ್ರತಿಕ್ರಿಯೆ ಬಂದಿಲ್ಲ ಅಂದಾಗ ನಾವು ಅದನ್ನು ಬೇರೆ ರೀತಿ ನೋಡಬೇಕಾಗತ್ತೆ. ಅಂದರೆ ಒಂದು ವಿಚಾರಕ್ಕಷ್ಟೇ ಸೀಮಿತ ಆಗಿದೆ ಅನ್ನೋದಾದರೆ, ಕೆಲವರು ನೋಡಿ ಒಂದು ಚರ್ಚೆಯನ್ನು ಹುಟ್ಟುಹಾಕಿದ್ದಾರಲ್ಲ, BJP ಮತ್ತು ಕಾಂಗ್ರೆಸ್ ನಡುವೆ ಬಹಳಷ್ಟು ಹೊಂದಾಣಿಕೆ ಇದೆ, ಅದಕ್ಕೆ ಒಂದೇ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಅಂತ, ಅದಕ್ಕೆ ಇಂಬು ಕೊಟ್ಟು ಹಂಗೆ ಕಾಣ್ತಾ ಇದೆ. ಹಾಗಾದರೆ ಈ ನಾಗೇಂದ್ರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಏನು ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಆದರೆ ಕಳೆದ 2.5 ತಿಂಗಳಲ್ಲಿ ಯಾವ ಉತ್ಸಾಹದಿಂದ ಮುಖ್ಯಮಂತ್ರಿಗಳು ಕೆಲಸ ಪ್ರಾರಂಭ ಮಾಡಿದ್ರು, ಎಲ್ಲೋ ಒಂದು ಕಡೆ ಉತ್ಸಾಹ ಕೆಳಗುಂದಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ತಡ ಆಯಿತು, ಹಗ್ಗ ಜಗ್ಗಾಟ, ಯಾರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಯಾರನ್ನ ತೆಗೆದುಕೊಳ್ಬಾರ್ದು. ದೆಹಲಿಯಿಂದ ಪಟ್ಟಿ ಬಿಡುಗಡೆ ಆದಮೇಲೆ ಮತ್ತೆ ಅದನ್ನ ತಡೆ ಹಿಡಿಯುವಂತ ಕೆಲಸವೂ ಕೂಡ ಆಯಿತು. ಅಂತೂ ಇಂತೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಏನೋ ಮಾಡಿದ್ರು. ಮತ್ತೆ ಪೋರ್ಟ್ಫೋಲಿಯೋ ಯಾರಿಗೆ ಏನು ಕೊಡಬೇಕು ಅದ್ರ ಬಗ್ಗೆ ಅಸಮಾಧಾನ. ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಮುನ್ಸ್ಕೊಂಡಿದ್ದಾರೆ, ಇದು ಕೂಡ ಚರ್ಚೆ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಾಗೇಂದ್ರ ಅವ್ರನ್ನ ಕಳಂಕಿತ ಸಚಿವರನ್ನ ಕೈ ಬಿಡಿ. ಏನು ಹಿಂದೆ ಈ ಹಗರಣ ಆದಾಗ ಚಂದ್ರಶೇಖರ್ ಒಬ್ಬ ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೋವಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಅವರು ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು, ಮಾನ್ಯ ಸಚಿವರ ಮೌಖಿಕ ಆದೇಶದ ಮೇರೆಗೆ ಈ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಅವರು ಡೆತ್ ನೋಟಲ್ಲಿ ಕೂಡ ಬರೆದಿದ್ರು. ಆದರೂ ಕೂಡ ಬಂಡತನ ಮಾಡ್ತಾ ಇದ್ರು. ಕೊನೆಗೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಕೊಂಡ್ರು. ಆದರೆ ಈ ಸರ್ಕಾರ ಒಂದು ಅವರು ಆ ಮಂತ್ರಿನ ಇಟ್ಕೊಂಡು ಇವತ್ತು ರಾಜ್ಯ ನಡೆಸ್ತೀವಿ ಅಂತಂದ್ರೆ ಒಂದು ಕಳಂಕಿತ 186 ಕೋಟಿ ಹಗರಣ ಆಗಿರ್ತಕ್ಕಂಥ ಒಂದು ಇಲಾಖೆನಲ್ಲಿ ವಾಲ್ಮೀಕಿ ನಿಗಮದಿಂದ ಇಲ್ಲಿವರೆಗೂ ಕೂಡ ಒಂದು ಪೈಸಾ ದುಡ್ಡು ಕೂಡ ಒಂದು ಸಮಾಜಕ್ಕೆ ಕೊಡ್ಲಿಕ್ಕೆ ಆಗದಿದ್ದಂಥ ಸಂದರ್ಭದಲ್ಲಿ ಅಂಥವ್ರನ್ನೇ ಮತ್ತೆ ಇವರು ಸಚಿವರು ಮಾಡಿಕೊಂಡು ಸರ್ಕಾರ ನಡೆಸ್ತಾರೆ ಅಂದರೆ
ಇದು ಇವ್ರಿಗೆ ಎಷ್ಟು ಅಸಹ್ಯ ಅನಿಸ್ತದೋ ಗೊತ್ತಿಲ್ಲ. ಮತ್ತೆ ನೋಡಿದಂಥವ್ರಿಗೆ, ರಾಜ್ಯದ ಜನತೆಗೆ ಈ ಥರ ಭ್ರಷ್ಟರು ಕೈ ಜೋಡಿಸ್ತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಇಡೀ ಮನೆ ಮಾತಾಗಿರ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತೇವೆ. ಅವ್ರಿಗೆ ಯಾವುದು ಸಬ್ಜೆಕ್ಟ್ ಇಲ್ಲ. ಅವ್ರಿಗೆ ಈ ಅಸೆಂಬ್ಲಿ ಒಳಗಡೆ ಇರ್ತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನೂ ಮೆಟೀರಿಯಲ್ ಇಲ್ಲದೇ ಇರೋದ್ರಿಂದ, ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೇ ಇರೋದ್ರಿಂದ ಇದೊಂದು ಸಬ್ಜೆಕ್ಟನ್ನು ಇಟ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು ಅವರಿಗೆ, ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಅಶೋಕು ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನಿಸಿರ್ಬೇಕು, ವಾಕ್ ಮಾಡ್ತಾರೆ. ನಾವೇನು ಮಾಡೋಕ್ಕಾಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ಬೇಡ ಅನ್ನೋಕ್ಕಾಗತ್ತಾ? ಸೊ ನಾನು ಮೊನ್ನೆಲೇ ಹೇಳಿದೆ, ಗವರ್ನರು ಕಾನ್ಸ್ಟಿಟ್ಯೂಷನ್ ಹೆಡ್ಡು ರಾಜ್ಯಕ್ಕೆ, ಅವರೇ ಸ್ವೇರಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟು ಅವರೇ ಸ್ವೇರಿಂಗ್ ಕೊಡಿಸಿರೋದು. ನಮ್ಮನ್ನೆಲ್ಲ ಕೇಳಬೇಕಾಗಿರೋದು, ಅವ್ರನ್ನ ಕೇಳಬೇಕಾಗಿತ್ತು. ಆ ಥರ ಏನಾರ ಕಾನೂನು ಬಾಹಿರವಾಗಿ ನಾವು ಮಂತ್ರಿ ಮಾಡಿದರೆ ಅಥವಾ ಅವರ ಕೇಸಸ್ಸನ್ನು ಮಾಡಬಾರ್ದು ಅನ್ನಂಗಿದ್ರೆ ಅವ್ರು ಮಾಡ್ಬೋದಾಯಿತು. ನಾನು ಹೇಳಿದೆ, ಎಷ್ಟು ಜನದ ಕೇಸ್ ಇದೆ ತಗೊಳಕ್ಕೆ ಹೇಳಿ. ಇವತ್ತು CS ಅವರು ಪತ್ರ ಬರೆದಿದ್ದಾರಂತೆ, ಇವರೆಲ್ಲ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ನಿಮ್ಮ ಕ್ಯಾಬಿನೆಟ್ಟು ಕೊಡಿ. ನೋಡೋಣ, ಕ್ಯಾಬಿನೆಟಿಗೆ ಸಬ್ಜೆಕ್ಟ್ ಬರಲಿ, ಅದು ಮಾತಾಡೋಣ. ಅಲ್ಲಿ ಕ್ಯಾಬಿನೆಟ್ ಸಬ್ಜೆಕ್ಟ್ ಬಂದಮೇಲೆ ಅಲ್ಲಿ ಮಾತಾಡ್ತೀವಿ. ಯಾರ್ಯಾರ್ದನ್ನು ಗವರ್ನರ್ ಸಾಹೇಬರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಯಾರನ್ನ ಬರೆದಿದ್ದಾರೆ, ಅದನ್ನು ಯಾಕೆ ಬರೆದಿಲ್ಲ? ಹಾಂ, ಇವ್ರು ಮಾತ್ರ, ಇನ್ಯಾರ್ದು ಇಲ್ವಾ ಅವ್ರ ಹತ್ರ ಪೆಂಡಿಂಗು? ಅದನ್ನು ಯಾಕೆ ಕಳಿಸ್ತಾ ಇಲ್ಲ? ಒಬ್ರಿಗೊಂದೇ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬಿಜೆಪಿ ವಕ್ತಾರ ಆಗಿರುವಂತಹ ದಾಸರಿ ಗೋವಿಂದ್ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರ ಆಗಿರುವಂತಹ ಜಗದೀಶ್ ಚಂದ್ರ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮಂದಿಗೆ ನಾನು ಈ ಪ್ರಶ್ನೆಯನ್ನು ಕೇಳಿದ್ದೇನೆ, ಸಮಂಜಸವಾದಂಥ ಉತ್ತರ ನನಗೆ ಈ ಕ್ಷಣದವರೆಗೂ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಬಹುತೇಕ ನಾಯಕರು ಮಾಧ್ಯಮಗಳೊಂದಿಗೆ ಮಾತಾಡಿದ್ದಾರೆ, ಅವ್ರ ಮಾತಲ್ಲೂ ಅಂಥ ಸಮಂಜಸವಾದ ಉತ್ತರ ಲಭ್ಯ ಆಗಿಲ್ಲ. ಹಾಗಾಗಿ ಈ ಪ್ರಶ್ನೆ, ಯಾವ ಮಾನದಂಡದಲ್ಲಿ ಸಂಪುಟದಲ್ಲಿ ನಾಗೇಂದ್ರ ಅವರು ಸ್ಥಾನ ಪಡ್ಕೊಂಡಿದ್ದಾರೆ? ಒಂದು. ಎರಡನೇದಾಗಿ, ರಾಜೀನಾಮೆಗೆ ಪ್ರತಿಪಕ್ಷಗಳ ಆಗ್ರಹ ಮಾಡ್ತಾ ಇದ್ದಾವಲ್ಲ, ಅದಕ್ಕೆ ಇಲ್ಲ ರಾಜೀನಾಮೆ ಕೊಡ್ತಾರೆ, ಇಲ್ಲ ರಾಜೀನಾಮೆ ಕೊಡೋದಿಲ್ಲ, ಮುಂದುವರಿತಾರೆ. ಈ ಕ್ಲಾರಿಟಿಯನ್ನು ಕೊಡ್ಬೋದಾ? ನಿಮ್ಮ ಪ್ರಶ್ನೆಗೆ ನಾನು ಮರು ಪ್ರಶ್ನೆನ ಕೇಳಬೇಕಾಗುತ್ತೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾರಲ್ಲ, ಯಾವ ಮಾನದಂಡದಲ್ಲಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ? ಈ ದೇಶದ ಗೃಹ ಸಚಿವರಾಗಿ ಅಮಿತ್ ಶಾ ಇದ್ದಾರಲ್ಲ, ಅವರು ಯಾವ ಮಾನದಂಡದಲ್ಲಿ ಗೃಹ ಸಚಿವರಾಗಿದ್ದಾರೆ? ಈ ದೇಶದಲ್ಲಿ ಒಬ್ಬರು ಕೃಷಿ ಸಚಿವರಿದ್ದಾರಲ್ಲ, ಅವರು ಯಾವ ಮಾನದಂಡದಲ್ಲಿ ಕೃಷಿ ಸಚಿವರಾಗಿದ್ದಾರೆ? ನೋ, ಐ ಆಮ್ ನಾಟ್ ಫಾಲೋಯಿಂಗ್, ಬಿಕಾಸ್ ಲಾಸ್ಟ್ ನೋ ಹಾಗಲ್ಲ. ಯಾಕೆಂದ್ರೆ ಹಾಗಲ್ಲ, ಒಂದು ನಿಮಿಷ ಸರ್. ಯಾಕೆಂದರೆ ನಾನು ಪ್ರಧಾನಿ ಅಂತ ಯಾಕೆ ಹೇಳಿದೆ ಅಂದರೆ, ಪ್ರಧಾನಿಯವರ ಹೆಸರು ಎಫ್ಸ್ಟೀನ್ ಫೈಲಲ್ಲಿ ಬಂದಿರೋದು, ಅದನ್ನ ಉಲ್ಲೇಖ ಮಾಡಿರೋದು ಸುಬ್ರಹ್ಮಣ್ಯ ಸ್ವಾಮಿ. ಯಾರು ಒಬ್ಬರು ಗೃಹ ಸಚಿವರು ಇವತ್ತು ದೇಶದಲ್ಲಿದ್ದಾರೆ, ಒಬ್ಬರು ಒಂದು ನಿಮಿಷ ಇವತ್ತು ಆಯಿತು ಎಫ್ಸ್ಟೀನ್ ಫೈಲು, ಅದು ಸುಬ್ರಹ್ಮಣ್ಯ ಸ್ವಾಮಿ, ದರ್ಶನ್ ಆರೋಪ ಅಲ್ಲ. BJPಯ ರಾಜ್ಯಸಭಾ ಸದಸ್ಯರಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಅವ್ರದೇ ಪಕ್ಷದವರು. ಆಯಿತು, ಚಾರ್ಜ್ ಶೀಟು FIR ಅಂತಂದರೆ ಎಲೆಕ್ಟ್ರೋ ಬಾಂಡಲ್ಲಿ A1 ಆರೋಪಿ ಯಾವ ರೀತಿ ನಿರ್ಮಲಾ ಸೀತಾರಾಮನ್, ಅವ್ರು ಯಾವ ಮಾನದಂಡದಲ್ಲಿ ಮಂತ್ರಿನೋ ಅದೇ ಎಲೆಕ್ಟ್ರೋ ಬಾಂಡಲ್ಲಿ ನರೇಂದ್ರ ಮೋದಿ ಅವ್ರ ಹೆಸರು ಉಲ್ಲೇಖ ಆಗಿರೋದ್ರಿಂದ FIR ಅಲ್ಲಿ ಅದು ಯಾವ ಮಾನದಂಡಲ್ಲಿ ಅವರು. FIR ಅಂತ ನೀವು ಹೇಳಿದಕ್ಕೆ ನನಗೆ ಭಾಳ ನೆನಪಾಗಿ, FIR ಅಲ್ಲಿ ಆ ಕೇಸ್ ರಿಜಿಸ್ಟರ್ ಆಗಿ ರಿಪೋರ್ಟ್ ಆಗಿ ಒಬ್ಬ ವ್ಯಕ್ತಿ ಗಡಿಪಾರಾದಂಥವ್ರು ಗೃಹ ಸಚಿವರಾದಾಗಲೇ ಜೈಲಿಗೆ ಹೋಗಿ ಬಂದಂಥವ್ರು ನಕಲಿ ಎನ್ಕೌಂಟರ್ ಕೇಸಲ್ಲಿ, ಅವ್ರು ಯಾವ ಮಾನದಂಡದಲ್ಲಿ ಇವತ್ತು ರಾಜ್ಯದ ಗೃಹ ಮಂತ್ರಿ ಆಗಿದ್ದಾರೋ. ಎಸ್, ಕರ್ನಾಟಕಕ್ಕೆ ಬರೋಣ, ಬೇಡ ನಮ್ಮ ಡೆಲ್ಲಿದೆಲ್ಲ ಇಟ್ ಈಸ್ ನಾಟ್ ಎ ಮಾನದಂಡ ಅಲ್ಲಲ್ಲ. ಯಾಕೆಂದ್ರೆ ಸಿ ಮೇಡಮ್, ನೀವು ಉತ್ತರ ಕೊಡಬೇಕಾಗುತ್ತೆ. ನೀವು ನನ್ನ 3ನೇ ಬಾರಿ ಪ್ರಶ್ನೆ ಕೇಳ್ತಾ ಇರೋದು. ಕರ್ನಾಟಕದಲ್ಲಿ ರಾಜ್ಯಪಾಲರ ಅಂಗಳದಲ್ಲಿ ತನಿಖೆ ಮುಗಿಸಿರ್ತಕ್ಕಂಥ ಶ್ರೀ ಸಾಯಿ ವೆಂಕಟೇಶ್ವರ, ಪಡುವಾಲ ಇಪ್ಪೆ 87 ಎಕರೆ, ಹಾಗೆ ಗಂಗೇನಹಳ್ಳಿ 100 ಕೋಟಿ ರೂಪಾಯಿ ಪ್ರಾಪರ್ಟಿ, ಕೇತಗಾನಹಳ್ಳಿ ಬೇನಾಮಿ ಜಮೀನು 14 ಎಕರೆ, ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿರ್ತಕ್ಕಂಥ ಆರೋಪ ಹೊತ್ತು FIR ಆಗಿ ಸಂಪೂರ್ಣ ತನಿಖೆಯನ್ನ IPS ಚಂದ್ರಶೇಖರ್ ಅವರು ಮಾಡಿ ಸಂಪೂರ್ಣ ಪುಟದ ವರದಿಯನ್ನು ಕೊಟ್ಟಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಯಾವ ಮಾನದಂಡದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ? ಅಥವಾ ಹಿಂದೊಮ್ಮೆ ಇದೇ ರಾಜ್ಯಪಾಲರ ಅಂಗಳದಲ್ಲಿ ಇರ್ತಕ್ಕಂಥ ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಹಗರಣ, ಅವರನ್ನು ಅವತ್ತು ಮಂತ್ರಿಯಾಗಿ ಯಾವ ಮಾನದಂಡದಲ್ಲಿ ಮುಂದುವರಿಸಿದ್ರು? ಹಾಗೆ ನಿರಾಣಿ ಅವರು, ಅವರ ಒಂದು ಛಾಯಾಚಿತ್ರದ ಏನು ಹಗರಣ ಇದೆ, ಅದು ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿದೆ. ಮೇಡಮ್, ಇಲ್ಲಿ ನಾಗೇಂದ್ರರವರು ಒಂದು
ಪರಿಶಿಷ್ಟ ಪಂಗಡ ಸಮುದಾಯದಿಂದ ಬಂದಂಥವ್ರು ಅವರು ಸರ್ಕಾರ ಅವರಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ತಗೊಂಡಿದ್ದಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಒಂದು ಇಲಾಖೆ ನಡೆಸ್ತಾ ಇದ್ದೀನಿ, ಅದರಲ್ಲಿ ಈ ರೀತಿ ಆದ್ರೂ ನೀವು ರಾಜೀನಾಮೆ ತಗೊಳ್ಳೋಕೆ ತಯಾರಿರ್ಲಿಲ್ಲ ಅವತ್ತು. ಅವತ್ತು ಹಗರಣ ಆಯ್ತು ಅಂತ ಸಿದ್ದರಾಮಯ್ಯನವರೇ ಸದನದಲ್ಲಿ ಒಪ್ಕೊಂಡ್ರು ನೀವು ರಾಜೀನಾಮೆ ತಗೊಳಕ್ ತಯಾರಿರ್ಲಿಲ್ಲ. ಅದರಲ್ಲಿ ನಾಗೇಂದ್ರರವರು ಯಾವ ರೀತಿ ಏನು ಅನ್ನುವಂಥದ್ದು, ಯಾಕೆಂದ್ರೆ ನನ್ನಲ್ಲಿ ಕ್ಲಾರಿಟಿ ಇದೆ. ಇವತ್ತು SIT ನಲ್ಲಿ ಏನು ಕ್ಲೀನ್ ಚಿಟ್ ಅನ್ನ ಪಡೆದುಕೊಂಡಿದ್ದಾರೆ ನಾಗೇಂದ್ರರವರು, ಇವತ್ತು ಬಿಜೆಪಿ ಹಾಗೇನಾದ್ರೂ ಅವ್ರಿಗೆ ಬಹಳ ನಂಬಿಕೆ ಇರ್ತಕ್ಕಂಥದ್ದು CBI ಮೇಲಲ್ವಾ ಅಥವಾ IT ED ಮೇಲಲ್ವಾ? ಇವತ್ತು ಈ ಭಾರತದ IT ED CBI ಹಾಗೇನಾದ್ರೂ ಅವರಲ್ಲಿ ಅಂತ ಒಂದು ಇವರ ಮೇಲೆ ಅಂತ ಪಕ್ಕ ದಾಖಲಾತಿಗಳು ದೊರೆತು ಇವರೇ ಒಂದು ಆರೋಪಿ ಅಂತ ಸಾಬೀತಾದ್ರೆ ಖಂಡಿತ ಈ ನೆಲದ ಕಾನೂನಿಗೆ ಬೆಲೆ ಕೊಟ್ಟು ನಾವು ಜೈಲಿಗೆ ಹೋಗ್ಲಿಕ್ಕೂ ಸಿದ್ಧ. ನೀವು ಕೇಂದ್ರವನ್ನ ಆಗ್ರಹಿಸಿ ಬರ್ಲಿ IT ED CBI, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲಲ್ಲ. ಇಲ್ಲಿ ಒಬ್ಬ ಮಂತ್ರಿ ಆಗ್ಬೇಕಂದ್ರೆ ಆಯ್ತು, ಬಿಹಾರದಲ್ಲಿ ಒಬ್ಬ ಮರ್ಡರ್ ಕೇಸ್ ಇರುವಂತ ವ್ಯಕ್ತಿ ಮುಖ್ಯಮಂತ್ರಿನೇ ಆಗಿದ್ದಾರೆ. ಹಾಗೆ ಭ್ರಷ್ಟಾಚಾರದ ಅತಿರಥ ಮಹಾರಥರು ಎಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದಾಗ TMC ನಲ್ಲಿ ಸುವೇಂದು ಅಧಿಕಾರಿ, ಕಾಂಗ್ರೆಸ್ ಅಲ್ಲಿ ಹೇಮಂತ್ ಬಿಶ್ವ ಶರ್ಮಾ, ಹಾಗೆ ಏಕನಾಥ್ ಶಿಂದೆ ಶಿವಸೇನೆಯಲ್ಲಿ, ಅಜಿತ್ ಪವಾರ್ NCP ನಲ್ಲಿ, ನಾರಾಯಣ ರಾಣೆ ಅವರು ಶಿವಸೇನೆಯಲ್ಲಿ, ಇವರೆಲ್ಲರೂ ದೊಡ್ಡ ಭ್ರಷ್ಟಾಚಾರಿಗಳು. ಮತ್ತೆ ಬಿಜೆಪಿ ಯಾವ ಮಾನದಂಡಗಳಲ್ಲಿ ಮುಖ್ಯಮಂತ್ರಿ, ಗೃಹ ಸಚಿವ, ಪ್ರಧಾನಿ, ವಿತ್ತ ಸಚಿವರು, ಕೇಂದ್ರ ಉಕ್ಕಿನ ಸಚಿವರು ಅಂತ ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಏನಾಯ್ತು. ಇವತ್ತು ನಾಗೇಂದ್ರ ಅವರ ಪ್ರಕರಣದಲ್ಲಿ ಆರೋಪ ತಕ್ಷಣ ಆತ ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೇಲೆ ಆರೋಪ ಸಾಬೀತಾದ್ರೆ ನಾವು ಈ ನ್ಯಾಯಾಂಗ ವ್ಯವಸ್ಥೆಗೆ, ಈ ನೆಲದ ಕಾನೂನಿಗೆ ಬೆಲೆ ಕೊಡ್ಲಿಕ್ಕೆ ಸದಾ ಸಿದ್ಧ ಇದ್ದೇವೆ. ಈ ನ್ಯಾಯಾಂಗಕ್ಕೆ ನಾವು ತಲೆಬಾಗ್ಲಿಕ್ಕೂ ಸಿದ್ಧ ಇದ್ದೇವೆ. ಈ ಪ್ರತಿಪಕ್ಷಗಳ ಹೋರಾಟಕ್ಕೆ ಒಂದು ಪ್ರತಿಪಕ್ಷ ಮೇಡಮ್, ನಾನು ಒಂದು ಪ್ರಬುದ್ಧತೆ ಬಂದಾಗಿಂದ ಕರ್ನಾಟಕ ರಾಜ್ಯವನ್ನ ಇಂಚಿಂಚು ಆಳವಾಗಿ ನಾನು ನೋಡ್ತಾ ಇದ್ದೀನಿ. ಅದೇ ಬಿಜೆಪಿನಲ್ಲಿ ಅನೇಕ ನಾಯಕರನ್ನು ನಾನು ನೋಡಿದ್ದೀನಿ. VS ಆಚಾರ್ಯ ಅಂತ ಒಬ್ರಿದ್ರು, DH ಶಂಕರಮೂರ್ತಿ ಅಂತ ಒಬ್ರಿದ್ರು, BB ಶಿವಪ್ಪನವರು ಅಂತ ಒಬ್ರಿದ್ರು, ಈವನ್ ಈಶ್ವರಪ್ಪ ಹೊರಗಡೆ ಏನೇ ಮಾತಾಡ್ಬೋದು, ಸದನದೊಳಗಡೆ ಒಂದು ಘನತೆ ಅನ್ನೋದಂತೂ ಅವ್ರು ಖಂಡಿತ ಇಟ್ಕೊಂಡಿದ್ರು. ಇವತ್ತಿನ ಒಬ್ರು ವಿರೋಧ ಪಕ್ಷದ ನಾಯಕರು ಆಡುವಂತಹ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ, ಯಾಕೆಂದ್ರೆ ನಾವು ನಮ್ಮ ಸಮಬಲಕ್ಕೆ ಒಂದು ಶಾಡೋ CM ಲೆವೆಲ್ಗೆ ಅವರು ಕೂತ್ಕೊಬೇಕಾದವರು, ನಿಜಕ್ಕೂ ಅವರ ಒಂದು ಅರ್ಹತೆ ಘನತೆ ಮೇಲೆಗೆ ಮಾನ್ಯ ಅಶೋಕ್ ಅವರು ನಿಂತ್ಕೊಂಡಿದ್ದಾರಾ ಅಥವಾ ನೀವು ಇವತ್ತು ಮಾನದಂಡ ಅಂತ ಕೊನೆದಾಗ ಮುಗಿಸ್ಬಿಡ್ತೀನಿ ಮೇಡಮ್. ಯತ್ನಾಳ್ ಅವರು ಒಂದು ಪ್ರಶ್ನೆ ಹೇಳಿದ್ರು, ಅದೇ ವಿರೋಧ ಪಕ್ಷದ ನಾಯಕನಾಗ್ಲಿಕ್ಕೆ 1000 ಕೋಟಿ ರೂಪಾಯಿ ಅಂತೆ, ಬಿಜೆಪಿ ಅಧ್ಯಕ್ಷ ಆಗೋದಕ್ಕೆ 1000 ಕೋಟಿ ಅಂತೆ, ಅದೇ ಬೊಮ್ಮಾಯಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ 2500 ಕೋಟಿ ಅಂತ ಯತ್ನಾಳ್ ಬಿಜೆಪಿ ನಲ್ಲಿ ಇದ್ದಾಗಲೇ ಹೇಳಿದ್ರಲ್ಲ. ಮೇ ಬಿ ಆ ದುಡ್ಡಿನ ಮಾನದಂಡ ಇದ್ದಾಗ ಫೋನ್ ವಿಷಯದಲ್ಲೆಲ್ಲ ಮಾತಾಡಿದ್ರಲ್ಲ, ಪೇಮೆಂಟ್ ಕ್ಯಾಬಿನೆಟ್ ಅದೇ ತರ ಯಾರು ಈಗ ಹಲವರು ಮಾತಾಡಿದಾರಲ್ಲ ಕಾಂಗ್ರೆಸ್ ನಲ್ಲೇ, ಈ ಕ್ಯಾಬಿನೆಟ್ ಹೆಂಗ್ ರಚನೆ ಆಗಿದೆ ಅವರೇ ಹೋಗಿ ನಂಜಯ್ಯ ಮಠ ಅವರ ವಿಚಾರನ ನೀವು ನಾನು ಹೆಸರು ಹೇಳ್ತೀನಿ, ಅವರೇ ಖುದ್ದು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾನು ಮಾತಾಡಿದ್ದೆ, ಆದ್ರೆ ನನ್ನ ಮಾತನ್ನ ನೀವೇನ್ ಹೇಳಿದ್ರು ಒಪ್ಕೋಬೇಕಾಗಿದೆ, ಹಂಗಾಗಿ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಜನ ಕನ್ಫ್ಯೂಸ್, ನಾನಂತೂ ಅದನ್ನ ಹೇಳ್ತಾ ಇಲ್ಲ. ಆರೋಪ ಸಾಬೀತಾದ್ರೆ ನಾವು ಒಪ್ಕೊಳ್ತೀವಿ, ಆದ್ರೆ ಇದೊಂದು ಕೇವಲ ಅವ್ರ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಆಗಿದೆ. ಆದ್ರೆ ಇವತ್ತು ಬಿಜೆಪಿನಲ್ಲಿ ಕುಲ್ಲಂ ಮಾಧ್ಯಮ ಮುಂದೆ ಯಾವ ರೀತಿ ಬಂದು ಮಾತಾಡ್ತಾ ಇದ್ರು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿದೆ. ಅದು ನಾನು ವಿಶೇಷವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ರೈಟ್. ಬಿಜೆಪಿ ವಕ್ತಾರರು ಏನ್ ಹೇಳ್ತಾರೆ ನೋಡೋಣ. ಯಾಕೆ ಪಾದಯಾತ್ರೆ? ರಾಮುಲು ಅವರ ಒತ್ತಡಕ್ಕೇನಾದ್ರು ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಹೋರಾಟನ ನಿಮ್ದು? ಮೊಟ್ಟ ಮೊದಲನೇದಾಗಿ ಪಾದಯಾತ್ರೆ ಪಾಲಿಟಿಕ್ಸ್, ಸರ್ಕಾರದ ವಿರುದ್ಧ ಸಮರ ಅಂತ ಒಂದು ಶೀರ್ಷಿಕೆ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಪಾರ್ಟ್ನರ್ ಜನತಾದಳ ಇವತ್ತೇನು ಭ್ರಷ್ಟ ನಾಗೇಂದ್ರ ಮತ್ತು ಭ್ರಷ್ಟ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಸಮರ ಸಾರಿದೆಯಲ್ಲ, ಅದಕ್ಕೆ ತಾವು ಕೂಡ ಸಮಾಜಕ್ಕೆ ಒಂದು ಭ್ರಷ್ಟಾಚಾರದ ವಿರುದ್ಧ ಒಂದು ಸಂದೇಶ ಕೊಡ್ತಾ ಇದ್ದೀರಲ್ಲ. ಮೊಟ್ಟ ಮೊದಲನೇದಾಗಿ ಜಿ ಸಮೂಹ ಕನ್ನಡ ನ್ಯೂಸ್ ಚಾನೆಲ್ಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಾನು 1947ರಿಂದ when we got independence in the year 1947, ಅದಾದ ಕೆಲವು ವರ್ಷಗಳ ನಂತರ ಈ ಕಾಂಗ್ರೆಸ್ಸು ಈ ಭ್ರಷ್ಟಾಚಾರವೇ ತನ್ನ ರಕ್ತದಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥದ್ದು ಇಡೀ 65 ವರ್ಷಗಳ ಕಾಲ ನಾವು ನೋಡಿದ್ದೀವಿ. ಯಾರೋ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ A to Z ಅಂತ ವರ್ಣನೆ ಮಾಡಿದ್ದಾರೆ. ಎಲ್ಲಿ ಕೂಡ ಕಮ್ಮಿ ಇಲ್ಲ. A ಅಂದ್ರೆ ಆದರ್ಶ್ ಎಸ್ಕಾಂ, B ಅಂದ್ರೆ ಬೋಫೋರ್ ಸ್ಕ್ಯಾಮ್, C ಅಂದ್ರೆ CW ಕಾಮನ್ವೆಲ್ತ್ ಗೇಮ್ಸ್, ಆಗಸ್ಟ್ ವೆಸ್ಟ್ಲ್ಯಾಂಡ್, ಹೀಗೆ A to Z ವರ್ಗೂ ಕೂಡ ಯಾವುದು ಕೂಡ ಬಿಟ್ಟಿಲ್ಲ, ಬಿಡುವ ಪ್ರಶ್ನೆ ಕೂಡ ಇಲ್ಲ. ಇದು ಕಾಂಗ್ರೆಸ್ಗೆ ಅಂಟಿರ್ತಕ್ಕಂಥ ಒಂದು ಬಹಳ ದೊಡ್ಡ ರೋಗ. ಮನೆ ಯಾರೋ ಹೇಳ್ತಾ ಇದ್ರು,
ಈ ಕಾಂಗ್ರೆಸ್ ಖತಮ್ ದೇಶಕ್ಕೆ ಸಮಸ್ಯೆ ಖತಮ್ ಅಂತೇಳಿ. ನೋಡಿ ಈಗಾಗಲೇ ಕಾಂಗ್ರೆಸ್ ಈ ರೀತಿ ನಡ್ಕೊಂಡು ಬಂದಿರೋದ್ರಿಂದ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. ಎಲ್ಲಿದ್ದಾರೆ ಇವರು? ಕರ್ನಾಟಕ ತೆಲಂಗಾಣ ಬಿಟ್ಟು ಎಲ್ಲಿ ಇಲ್ಲ. ಆದ್ರೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಅರೆ ಸ್ವಾಮಿ, 187 ಕೋಟಿ ರೂಪಾಯಿ SC ST ಹಣ. ಎಸ್ಟಿಗಳು ಅವ್ರಿಗೆ ತಿನ್ನೋದಕ್ಕಿಲ್ಲ, ರೋಡ್ಗಳಿಲ್ಲ, ಏನೋ ಒಂದು ವೆಹಿಕಲ್ ತಗೊಳ್ಳೋಣ, ಒಂದು ಏನಾದ್ರು ಬದುಕೋಣ ಅಂತ ಹೇಳಿದ್ರೆ ಕಾರ್ಗಳೋನಿಲ್ಲ. ಗ್ಯಾರಂಟಿನೇ ಕೊಡ್ತಾ ಇದ್ದಾರೆ. ಗ್ಯಾರಂಟಿ 5,000 ಕೋಟಿ ರೂಪಾಯಿಗಳು ಭ್ರಷ್ಟಾಚಾರ ಆಗಿದೆ. 5,000 ಕೋಟಿ ರೂಪಾಯಿಗಳು ಕಳೆದ ಏನು ಬೆಳಗಾವಿ ಅಧಿವೇಶನದಲ್ಲಿ ನಾವು ಪ್ರಶ್ನೆ ಎತ್ತಿದ್ದೀವಿ. ಅದಕ್ಕೆ ಇವತ್ತುವರೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಆಗಿ ಹೋದ್ರು, ಅವ್ರ ಕಡೆಯಿಂದ ಕೂಡ ನಮಗೆ ಉತ್ತರ ಸಿಗಲಿಲ್ಲ. ಈಗ ನೋಡಿ, ನಾನು ಖಂಡಿತವಾಗಿ ಹೇಳ್ತೀನಿ. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ, ಶ್ರೀರಾಮುಲು ಅವರ ಒತ್ತಡಕ್ಕೆ ಏನಾದರೂ ಪಾದಯಾತ್ರೆನ ಅಥವಾ ನ್ಯಾಯ ಕೊಡ್ಸಕ್ಕ? ನೋಡಿ, ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೇಳ್ತಾ ಇದ್ದೀನಿ. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಲ್ಲ, ಅದು ಸಾಕ್ಷಾತ್ ಸದನದಲ್ಲಿಯೇ ಅಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು 187 ಕೋಟಿ ಅಲ್ಲ, 90 ಕೋಟಿ ರೂಪಾಯಿಗಳು. 90 ಕೋಟಿ ರೂಪಾಯಿಗಳು ಜನ ದುಡ್ಡಲ್ವಾ? 90 ಕೋಟಿ ನಿಮಗೆ ಕಾಣಿಸ್ತಾ ಇಲ್ವಾ? ಇಷ್ಟೆಲ್ಲ ಆದ್ರೂ ಕೂಡ ನೀವು ಮತ್ತೆ ತಗೊಳ್ತೀರಿ ಅಂತ ಹೇಳಿದ್ರೆ, ಇದೇ ಹಿಂದೆ ಇರ್ತಕ್ಕಂಥದ್ದು ಜನರು ಕೂಡ ಮಾತನಾಡ್ತಾ ಇದ್ದಾರೆ, ನಾನು ಮಾತಾಡ್ತಾ ಇಲ್ಲ. ಜನರು ಏನಂತ ಇದ್ದಾರೆ ಗೊತ್ತಾ? ನಾಗೇಂದ್ರ ಅವರು ಈ ದುಡ್ಡನ್ನು ಹೈದರಾಬಾದ್ಗೆ ಕಳಿಸಿದ್ರು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕಳಿಸಿದ್ರು, ಬಂಗಾರ ಅಂಗಡಿಯವರು ಕಳಿಸಿದ್ರು. ಅವರು ಡೈರಿಯಲ್ಲಿ ಕೂಡ ಉಲ್ಲೇಖ ಮಾಡಿಕೊಂಡಿದ್ದಾರೆ, ಲೋಕಲ್ MLA ಅವ್ರಿಗೆ ಕೊಟ್ಟಿರೋ ಇಂಥ ಹಣ ನಂದಲ್ಲ, ಇಡಿ ಉಲ್ಲೇಖ ಮಾಡಿದೆ. MP ಎಲೆಕ್ಷನ್ ನಲ್ಲಿ 2024ರಲ್ಲಿ ಅದೇ ದುಡ್ಡಿಂದ ಗೆದ್ದಿರೋದು ಬಳ್ಳಾರಿಯಲ್ಲಿ. ನಾನು ಬಳ್ಳಾರಿಯವನು ಆಗಿರೋದ್ರಿಂದ ಹೀಗಾಗಿ ನೋಡಿ, ನಾನು ಹೇಳ್ತೀನಿ, ಖಂಡಿತವಾಗಿ ಕೂಡ ಈ ದುಡ್ಡು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೋಗಿದೆ. ಅಂದಿನ ಮುಖ್ಯಮಂತ್ರಿಗಳು ಕೂಡ ಹೋಗಿರಬಹುದು, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ. ಅದಕ್ಕೋಸ್ಕರ ಈ ಬಣ್ಣ ಎಲ್ಲಿ ಬಯಲು ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಭಯ ಬಿದ್ದು ಅವ್ರನ್ನ ಕ್ಯಾಬಿನೆಟ್ ತಗೊಂಡಿದ್ದಾರೆ. ಬ್ಲಾಕ್ ಮೇಲ್, ನಥಿಂಗ್ ಬಟ್ ಬ್ಲಾಕ್ ಮೇಲ್. ನನಗೆ ನೋಡಿ, ನಾಗೇಂದ್ರ ಬಿಡಿ, ಏನು ಬೇರೆ ST ಅವ್ರು ಯಾರು ಇಲ್ವಾ? ದಯವಿಟ್ಟು ಕೊಡಿ. ಅಲ್ಲಿ ಬರ್ತೀನಿ ನಾನು. ಜಗದೀಶ್ ಚಂದ್ರ ಅವರೇ, ಬಸನಗೌಡ ಪಾಟೀಲ್ ಅವರು, ಯತ್ನಾಳ್ ಅವರು ಏನು ಮಾತಾಡಿದ್ರು ಅದರಲ್ಲೊಂದು ಸೂಕ್ಷ್ಮ ಇರುತ್ತೆ, ಆಳ ಆಗಲ ತೆಗೆದು ನೋಡಬೇಕು. ಬಿಡದಿ ನೈಸ್ ಅಕ್ರಮ, ಜನರ ಜ್ವಲಂತ ಸಮಸ್ಯೆಗಳು ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ ಅಂತ ಜನ ಕೂಡ ಕುತೂಹಲದಿಂದರು. ಬಿಡದಿ ಜನ ಕೂಡ ಹಾಗೆ ನೋಡ್ತಾ ಇದ್ರು. ಬಟ್ ನಾಗೇಂದ್ರ ಅವ್ರಿಗೆ ಮಾತ್ರ ಸೀಮಿತ ಆಯಿತು ಅನ್ನೋದಾದರೆ, BJP ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಅಂತ ಒಂದಷ್ಟು ವಿಚಾರವಾದಿಗಳು, ಒಂದಷ್ಟು ತಿಳ್ಕೊಂಡವರು, ಪ್ರಜ್ಞೆಯವರು ಮಾತಾಡ್ತಾ ಇದ್ದಾರೆ. ಅದು ಪ್ರೂವ್ ಆದಂಗೆ ಆಯ್ತಲ್ಲ ಈಗ. ಖಂಡಿತವಾಗ್ಲೂ ಮೇಡಮ್, ಇದೇನು ಅಂತಂದ್ರೆ ಇವ್ರದ್ದು ಜೆಂಡಾ ಬೇರೆ ಬೇರೆ, ಅದರ ಅಜೆಂಡಾ ಒಂದೇ ನೋಡಿ, ಆಯ್ತಾ. ಆಮೇಲೆ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಏನು ನಾಗೇಂದ್ರ ಅವರು 187 ಕೋಟಿ ತಗೊಂಡಿರೋ ಜನರ ದುಡ್ಡಲ್ವಾ ಅಂತ. ಹಾಗಾದ್ರೆ ನೀಟ್ ಪರೀಕ್ಷೆಯಲ್ಲಿ 24 ಜನ ಮಕ್ಕಳು ಸತ್ತೋದ್ರಲ್ಲ, ಅದಕ್ಕೆ ಜವಾಬ್ದಾರಿ ಯಾರು? ಹಂಗಾಗಿ BJP ಅವರಾಗ್ಲಿ JDS ಅವ್ರಿಗಾಗ್ಲಿ ಯಾವುದೇ ರೀತಿ ನೈತಿಕ ಹಕ್ಕಿಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಅದು ಅಧಿವೇಶನ ನಡಿಬೇಕಾದ್ರೆ, ಈಗ ಪಾದಯಾತ್ರೆ ಪಾಲಿಟಿಕ್ಸ್, ಸರ್ಕಾರ ಸಮಾಧಾನ ಅಂತಿದಾರಲ್ಲ, ಅಧಿವೇಶನದಲ್ಲಿ ಯಾಕೆ ಮಾಡ್ಲಿಲ್ಲ ಇದನ್ನ? ಸದನದಲ್ಲಿ ಯಾಕೆ ತಗೊಂಡ್ಲಿಲ್ಲ? ಇದೆಲ್ಲ ನೋಡ್ತಾ ಇದ್ರೆ ಏನ್ ಗೊತ್ತಾ, ಸದನದ ಗೌರವ ಇವರು ದಿನೇ ಕಡಿಮೆ ಮಾಡ್ತಿದ್ದಾರೆ ಅಂತ ಎಲ್ಲೋ ಒಂದು ಒಳ ಒಪ್ಪಂದ ಆಗಿದೆ ಅನ್ನೋದು ಸಾರಾಸಟ್ಟ ಕಾಣ್ತಾ ಇದೆ. ತಗೊಂಬೋದಿತ್ತಲ್ಲ ಸರ್, ನೀವು ಮಾತಾಡೋದು ನಾವು ಮಾತಾಡ್ಲಿಲ್ಲ ಸರ್, ನೀವು ಇಲ್ಲ ನೀವು ಮಾತಾಡಕ್ ನಾನು ಮಾತಾಡ್ಲಿಲ್ಲ, ಅಲ್ಲಲ್ಲ ನೀವು ಮಾತಾಡಕ್ ನಾವು ಮಾತಾಡ್ಲಿಲ್ಲ, ನಮಗ್ ಮಾತಾಡಕ್ ನೀವು ಅವಕಾಶ ಕೊಡ್ಬೇಕು. ನೀವು ಮಾತಾಡಕ್ ನಾವು ಮಾತಾಡ್ಲಿಲ್ಲ ಮೇಡಮ್, ಇವರು ನಾವು ಮಾತಾಡ್ಲಿಲ್ಲ, ಹಾಗಾಗಿ ನೀವು ಮಾತಾಡಿ ಸರ್, ನಿಮ್ಗೆ ಅವಕಾಶ ಬಂದಾಗ ನೀವು ಮಾತಾಡಿ. ಅಲ್ಲಲ್ಲ ನೀವು ಹೌದು, ನಾವು ನೈತಿಕ ಹೌದು, ಅದಕ್ಕೆ ಎಲ್ಲಿ ದುಡ್ಡು ಎಷ್ಟಿದೆ, ಎಷ್ಟು ಸಿಕ್ತು, ಎಷ್ಟು ಕೋಟಿ ಸಿಕ್ತು, ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈಗ ಮೇಡಮ್ ಕೇಳಿರೋ ಪ್ರಶ್ನೆ ಏನು ಅಂತಂದ್ರೆ, ಜನರ ದುಡ್ಡು ಇವತ್ತು ಸಂಪೂರ್ಣವಾಗಿ ಪೋಲಾಗೋಗಿದೆ. ಮುಖ್ಯ ಪ್ರತಿಪಕ್ಷವಾಗಿ BJP ಅವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಹೇಳ್ದಂಗೆ ಅನೇಕ ತಾಲೂಕುಗಳಲ್ಲಿ ಬರಗಾಲ ಇದೆ, ಕ್ಲೌಡ್ ಸೀಡಿಂಗ್ ಮಾಡಬೇಕು ಅಂತಿದ್ದಾರೆ, ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಆಯ್ತಾ, ಅದಾದ್ಮೇಲೆ ಇವಾಗ ಮೇಕೆದಾಟು ಇರ್ಬೋದು, ಭದ್ರಾ ಯೋಜನೆ ಇರ್ಬೋದು, ಅಥವಾ ಕೃಷ್ಣ ಯೋಜನೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಯ್ತು. ಯಾಕೆ ಅಧಿವೇಶನಗಿಂತ ನಿಮ್ಗೆ ಬೇರೆ ಇನ್ಯಾವುದು ಪ್ಲಾಟ್ಫಾರ್ಮ್ ಸಿಕ್ಕಿಲ್ವಾ ಸ್ವಾಮಿ? ಪಾದಯಾತ್ರೆನೇ ಮಾಡ್ಬೇಕಾಯ್ತಕ್ಕೆ. ಆಮೇಲೆ ಬಿಡದಿ ಟೌನ್ಶಿಪ್ ಅಂತ ಮಾತಾಡ್ತಿದ್ರಿ ನೀವು, ಮತ್ತೆ ನೈಸ್ ಇದೆ, ಇದನ್ನೆಲ್ಲ ಸದನದೊಳಗೆ ತಗೊಂಬೇಕ್ರಿ. ನೀವು ಆಚೆ ನಿಂತ್ಕೊಂಡ್ಬಿಟ್ಟು ಈಗ ನೀವು ಪಾದಯಾತ್ರೆ ಮಾಡೋದ್ರಿಂದ ಈಗ 11 ದಿನ ಅಧಿವೇಶನ
ಯಾರ್ದಿದು ದುಡ್ಡು? ಹೌದು. ಜನರ ದುಡ್ಡು ರೀ. ಜನರ ದುಡ್ಡು ಪೋಲಾಗೋದಕ್ಕೆ ಮುಖ್ಯವಾಗಿ ಬಿಜೆಪಿ ಅವ್ರ ಕಾರಣ. ನಾನು ಹೇಳ್ತಾ ಇದ್ದೀನಿ, ಪ್ರತಿಪಕ್ಷವಾಗಿ ಸಂಪೂರ್ಣವಾಗಿ ವಿಫಲರಾಗಿ ಇವರು ಜನರ ದುಡ್ಡನ್ನ ಒಂಥರ ಈಗ ಹೆಂಗೆ ಅಂತಂದ್ರೆ ನಾವು ಸಮುದ್ರದಲ್ಲಿ ಹುಣಸೆ ಆಗಿದೆ ಇದು. ಹಾಗಾಗಿ ಲಕ್ಷಾಂತರ ರೂಪಾಯಿ ವೇಸ್ಟ್ ಆಗಿದೆ. ಇವಾಗ ಇವ್ರೇನು ನಾವು ಪಾದಯಾತ್ರೆ ಮಾಡ್ತಿದೀವಿ ಅಂತಿದ್ರಲ್ಲ, ಇದು ಸಹ ಜನರಿಗೆ ಕಣ್ಣೋರ್ಸ ತಂತ್ರ ಬಿಟ್ರೆ ಬೇರೆ ಇನ್ನೇನು ಸಾಧ್ಯನೇ ಇಲ್ಲ. ಇದು ರಾಜ್ಯದ್ದಾಯ್ತು. ಇನ್ ಬೆಂಗಳೂರಿಗೆ ಬನ್ನಿ, ಪಾರ್ಕಿಂಗ್ ನೀತಿ ತರಬೇಕು ಅಂತಿದ್ದಾರೆ. ಹೌದಾ? ಕಸ ವಿಲೇವಾರಿ ಆಗ್ತಿಲ್ಲ, ಸಂಚಾರ ದಟ್ಟಣೆ ಇದೆ. ಆಮೇಲೆ ಇವಾಗ SIR, ಇವಾಗೇನು SIR ಅಂತ ಆಗಿದೆಯಲ್ಲ, ಅದ್ರಲ್ಲಿ ಸಾಕಷ್ಟು ನ್ಯೂನತೆ ಇದೆ. ನೋಡಿ, ಚರ್ಚೆ ಮಾಡಕ್ ಇದಕ್ಕಿಂತ ಬೇಕಾ? ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ಇದಕ್ಕಿಂತ ಬೇಕಾಗಿತ್ತೆ ಇವ್ರಿಗೆ. ಈಗ ನೀವು ಪಾದಯಾತ್ರೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಿ? ಏನ್ ಸಾಧನೆ ಮಾಡ್ಬೇಕು ಅಂತಿದ್ದೀರಿ? ನಾನು ಹೇಳ್ತಾ ಇದ್ದೀನಿ, ಅದು 0. ಇದೆಲ್ಲ ನೋಡ್ತಾ ಇತ್ತು ಅಂದ್ರೆ ನಾನು ಮೊದಲಿಗೆ ಯಾವ ಜಾಸ್ತಿ ತೂಗುದ್ ನೋಡ್ಬಿಟ್ಟು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಮಾತಾಡ್ತೀನಿ. ಕೊನೆಗೆ ಏನಂತಂದ್ರೆ ನೀವು ಹೇಳಿದ್ರ ಫಸ್ಟ್ ಕೇಳಿದ್ರಲ್ಲ ಏನು ಅಂತ, ಇವ್ರದ್ದು ಜೆಂಡಾ ಬೇರೆ, ಅಜೆಂಡಾ ಒಂದೇ. ನೋಡಿ, ಕಡೆ ಪಕ್ಷ ಪ್ರಾದೇಶಿಕ ಪಕ್ಷವಾಗಿ JDS ಆದರೂ ಕೂಡ ಈ ನೈಸ್ ಅಕ್ರಮ ಬಿಡದಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿತ್ತು. ಆದರೆ BJP ಅವರ ಜೊತೆ ಮೈತ್ರಿ ಧರ್ಮದ ಪಾಲನೆ ಮಾಡಬೇಕಲ್ಲ, ಅವರು ಅತ್ಲೆಗೆ ನಾಗೇಂದ್ರ ರಾಜೀನಾಮೆ ಜೊತೆ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ. ಎಲ್ಲಿ JDS ಮುಳುಗಿಸ್ಬಿಟ್ಟವ್ರು ಮೇಡಮ್, BJP ಅವರು JDS ಇಲ್ವೇ ಇಲ್ಲ. ಬೆಂಗಳೂರಿನಲ್ಲಿ ಪರಂಪರೆ ಮತ್ತು ರುಚಿಯ ಹೊಸ ತಾಣ ಅನಾವರಣಗೊಳ್ಳುತ್ತಿದೆ. ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ರುಚಿಗಳನ್ನು ಸವಿಯಿರಿ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದ ಉದ್ಘಾಟನೆ. ಗೋದಾವರಿ, ದ ಹೌಸ್ ಆಫ್ ಹೆರಿಟೇಜ್ ಎಕ್ಸ್ಪೀರಿಯನ್ಸಸ್. ಸುದ್ದಿಯ ಮೂಲ ಮತ್ತು ಆಳವಾದ ವಿಶ್ಲೇಷಣೆ. ದಿನದ ಪ್ರಮುಖ ಸುದ್ದಿಗಳ ನೈಜ ಚಿತ್ರಣ. ಪ್ರಪಂಚದ ಆಗುಹೋಗುಗಳ ಅನಾವರಣ. ರಾಜ್ಯ ದೇಶದ ವಿಸ್ತೃತ ವರದಿಗಳ ಪೂರಣ. ಜೀ ಕನ್ನಡ ನ್ಯೂಸ್ DNA. ವೀಕ್ಷಿಸಿ ಪ್ರತಿದಿನ ರಾತ್ರಿ 7:55ಕ್ಕೆ. ಅಧಿವೇಶನ ಅನ್ನೋದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗಿರಬೇಕು. 108 ಸಮಸ್ಯೆಗಳಿದ್ದಾಗ ಒಂದು ನಾಗೇಂದ್ರ ರಾಜೀನಾಮೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅಧಿವೇಶನ ಆಪೋಷಣ ತೆಗೆದುಕೊಳ್ಳೋ ಅಜೆಂಡಾ ಬಗ್ಗೆ ಮಾತಾಡಬೇಕಾಗತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರು ತಿಮ್ಮೇಗೌಡರಿದ್ದಾರೆ. ನಮಸ್ಕಾರ ತಿಮ್ಮೇಗೌಡ್ರೆ. ಪ್ರಾದೇಶಿಕ ಪಕ್ಷವಾಗಿ JDS ಈ ಬಿಡದಿ ಟೌನ್ಶಿಪ್ ಇರ್ಬೋದು, ನೈಸ್ ಅಕ್ರಮ ಇರ್ಬೋದು, ಜನಸಾಮಾನ್ಯರ ಜ್ವಲಂತ ಸಮಸ್ಯೆಗಳಿರ್ಬೋದು, ಆಗಲೇ ನಾವು ಮಾತಾಡ್ತಾ ಇದ್ವಿ ಕ್ಲೌಡ್ ಸೀಡಿಂಗ್, ಮೋಡ ಬಿತ್ತನೆ, ಇದರಿಂದ ಎಷ್ಟು ಖರ್ಚಾಗುತ್ತೆ, ನಿಜಕ್ಕೂ ಮಳೆ ಬರುತ್ತಾ ಇಲ್ವಾ, ಇದೆಲ್ಲದ್ರ ಬಗ್ಗೆ ನೀವು ಚರ್ಚೆ ಮಾಡೋದಕ್ಕೆ ಉತ್ಸುಕರಾಗಿದ್ರಿ. ಆದರೆ BJP ಜೊತೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಲ್ಲ, ಹಾಗಾಗಿ ಅದೇ ಬಾಲ ಹಿಡ್ಕೊಂಡು ಹೋಗೋವಂಥ ಪರಿಸ್ಥಿತಿ ಬಂದ್ಬಿಡ್ತಾ ಹೆಂಗೆ ಅಂತ ನಾಗೇಂದ್ರ ರಾಜೀನಾಮೆ. ನೀವು ಅವ್ರ ಜೊತೆ ಕೈ ಜೋಡಿಸಿದ್ರಿ, ಘೋಷಣೆಗೆ ಹೋಗಿದ್ರಿ, ಇಷ್ಟಕ್ಕೆ ಇಲ್ಲ. ನೋಡಿ, ಇಲ್ಲಿ ನಾವು ಒಂದು ಸ್ಪಷ್ಟವಾಗಿ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಕುಮಾರಣ್ಣವರು ಈ ಸರ್ಕಾರ ಬಹುಮತ ಇದೆ ಅಂತ ಬಂದಾಗ ಅವಾಗ ಅವರೊಂದು ಮಾತು ಹೇಳಿದ್ರು ಸದನದಲ್ಲಿ, ನಿಮಗೆ ಜನ ಬಹುಮತದ ಸರ್ಕಾರವನ್ನು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಹೋಗಿ, ಜನರ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೋಗಿರ್ತಕ್ಕಂಥ ಮಾತನ್ನು ಹೇಳಿದರು. ಆದರೆ ದುರಾದೃಷ್ಟ, ನಮ್ಮ ರಾಜ್ಯದ ಜನರ ದೌರ್ಭಾಗ್ಯ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದನೂ ಒಂದಲ್ಲ ಒಂದು ಹಗರಣಗಳು, ಲೂಟಿಗಳಲ್ಲಿ ಮುಳುಗೋಗಿದೆ. ಬೇಕಂದರೆ ನಾವು ಒಂದೊಂದೊಂದೊಂದು ಹೇಳ್ಕೊತ ಹೋಗ್ಬೋದು. ಇವತ್ತು ಫ್ರೀಡಮ್ ಪಾರ್ಕ್ ನೋಡಿದ್ರೆ ಗೊತ್ತಾಗುತ್ತೆ, ಅವತ್ತು ಬಂದಾಗಲಿಂದನೂ ಕೂಡ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾವು ಒಂದನ್ನು ಗಮನಿಸ್ಬೇಕು ಮೇಡಮ್. ಇವತ್ತು ಏನು 11 ದಿವಸ ಒಂದು 11 ದಿವಸ ಏನು ಸದನ ನಡೀತು, ಇದರಲ್ಲಿ ಒಬ್ಬರ ಒಂದು ರಾಜೀನಾಮೆಗೋಸ್ಕರ ಒಬ್ಬರ ಒಂದು ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೊಂದು ಸಾರ್ವಜನಿಕ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ವೇಸ್ಟ್ ಮಾಡೋದಲ್ಲ, ಇದು ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ. ಮತ್ತು ಇನ್ನೊಂದು ಮೇಡಮ್, ಆಡಳಿತ ಮಾಡ್ತಕ್ಕಂಥ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇರ್ತೋ
ವಿರೋಧ ಪಕ್ಷಗಳ ಒಂದು ಭಾವನೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಅವರ ಬೇಡಿಕೆಗಳು ಏನಾದಿದ್ದರೆ ನ್ಯಾಯಸಮ್ಮತವಾಗಿದ್ದರೆ ಅದನ್ನು ಮನ್ನಿಸಬೇಕಾದದ್ದು ಆಡಳಿತ ಪಕ್ಷದ ಕರ್ತವ್ಯವಾಗಿರ್ತದೆ. ಆದರೆ ಈ ಸರ್ಕಾರ ಜನಗಳು ಪ್ರತಿಭಟನೆ ಮಾಡಿದ್ರೆ ಬಿಡ್ರಿ, ಪ್ರಜಾಪ್ರಭುತ್ವ ಪ್ರತಿಭಟನೆ ಮಾಡ್ಕೊಳ್ಳಿ, ಅವ್ರಿಗೆ ಹಕ್ಕಿದೆ ಅಂತ ಹೇಳ್ತಾರೆ. ವಿರೋಧ ಪಕ್ಷಗಳು ಕೂಡ ನೀವು ಅದೇ ರೀತಿ ನಡೆಸ್ಕೊಂಡ್ರೆ ಏನರ್ಥ? ಇಲ್ಲಿ ಏನು ಕೇಳ್ತಿದ್ದಾರೆ ವಿರೋಧ ಪಕ್ಷವಾಗಿ? ನಮ್ಮ ಪಕ್ಷವು ಸೇರಿ ಏನು ಕೇಳ್ತಾ ಇದ್ದೀವಿ? ಹಿಂದೆ ಇತಿಹಾಸದಲ್ಲೇ ನಡೆದಿರ್ತಕ್ಕಂತಹ ಘಟನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. 187 ಕೋಟಿ ಅಲ್ಲ 89 ಕೋಟಿಯಿಂದ ಒಪ್ಕೊಂಡಂಥ ಇತಿಹಾಸ ಇದೆ ಅಂತೇಳಿ ಅವತ್ತು ರಾಜೀನಾಮೆ ತೊಗೊಂಡ್ರು, ಅವ್ರು ಜೈಲಿಗೆ ಹೋಗಿ ಬಂದರು. ಆದರೆ ಇವತ್ತು ನೀವು ಅವರನ್ನೇ ಮತ್ತೆ ಸಚಿವರನ್ನಾಗಿ ಮಾಡಿ ನಾವು ಅವರಿಂದನೇ ಉತ್ತರ ಕೊಡಿಸ್ತೀವಿ, ನಾವು ರಾಜ್ಯವನ್ನು ಅದರಿಂದ ಅವ್ರ ಮುಖಾಂತರ ನಡೆಸ್ತೀವಿ ಅಂತಂದ್ರೆ ಯಾವ ಅರ್ಥ ಇದೆ ಮೇಡಮ್? ಜೊತೆಗೆ ಮೇಡಮ್ ಇನ್ನೊಂದು, ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇದ್ದರೆ ಅವ್ರು ಇಟ್ಕೊಳ್ಳಿ, ಆದರೆ ಅದೇ ಸಮುದಾಯದ ಬೇರೆ ಜನ ಇದ್ದಾರೆ, ಯಾಕೆ ತಗೋಬಾರ್ದಾಯ್ತು? ಬೇರೆ MLAಗಳಿದ್ರಲ್ವಾ, ಸುಮಾರು 15 ಜನ ಬೇರೆ ಅದೇ ಜನಾಂಗದ MLAಗಳಿದ್ದಾರೆ, ಅವ್ರ ಮೇಲೆ ಯಾಕೆ ಪ್ರೀತಿ ಇಲ್ಲ ನಿಮಗೆ? ಇವ್ರ ಮೇಲೆ ಮಾತ್ರ ಯಾಕೆ ಅಷ್ಟೊಂದು ಪ್ರೀತಿ ಬರ್ತದೆ ನಿಮಗೆ? ಯಾವ ಪ್ರೀತಿ? ಅದು ಒಳ ರಹಸ್ಯ. ಅದನ್ನ ನಮ್ಮ ಕಾಂಗ್ರೆಸ್ ಮಿಕ್ತರು ಹೇಳಬೇಕು, ಅವರು ಹೇಳಕ್ಕಾಗಲ್ಲ. ಅದು ಎಲ್ಲೇ ನಡೀತದೆ ಅಲ್ಲಿ ನಡೀತದೆ, ಅದನ್ನ ನಾವು ಮಾತಾಡ್ಲಿಕ್ಕಾಗಲ್ಲ. ಒಂದು ಮೇಡಮ್, ಇವತ್ತು ಇನ್ನೊಂದು ಗಮನಿಸಬೇಕು. ಈ ಒಂದು ಸನ್ಮಾನ್ಯ ನಾಗೇಂದ್ರ ಅವರು ಏನಿದ್ದಾರೆ, ಹಿಂದೆ ಇವ್ರ ವಿರುದ್ಧನೇ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಪಾದಯಾತ್ರೆ ತೊಡೆತಟ್ಟು ಹೊರಟಿದ್ದು, ಬಳ್ಳಾರಿ ಪಾದಯಾತ್ರೆಯನ್ನ, ಹೌದಲ್ವಾ? ಇವತ್ತು ನೀವು ಅವ್ರನ್ನೇ ವಹಿಸ್ಕೊಂಡು ಅವ್ರನ್ನೇ ಸೇರಿಸ್ಕೊಂಡು ಸಂಬಂಧದಲ್ಲಿ ನೀವು ಸಮರ್ಥನೆ ಮಾಡ್ಕೋತೀರಾ ಅಂತಂದ್ರೆ ನೀವು ಶಿವಕುಮಾರ್ ಅವರಲ್ವಲ್ಲ? ಯಾರು? ಅಲ್ಲಲ್ಲ, ಅವ್ರ ಸರ್ಕಾರ ಅವ್ರದ್ದು, ಕಾಂಗ್ರೆಸ್ ಅಲ್ಲ ಮೇಡಮ್, ಬದಲಾಗಿರ್ಬೋದು. ಆದ್ರೆ ನೀವು ಅವ್ರನ್ನೇ ಸಮರ್ಥನೆ ಮಾಡ್ಕೊಂಡು ನಾವು ರಾಜ್ಯವನ್ನು ಇದೇ ರೀತಿ ನಡೆಸ್ತೀವಿ ಅಂತ ತೋರಿಸ್ತಿದ್ರೆ ಇದಕ್ಕೆ ಮುಂದೆ ಬರ್ತಕ್ಕಂಥ ಬಿಜೆಪಿಲಿ ಇದ್ರು, ಈಗ ಅವ್ರು ಬಿಜೆಪಿಲಿ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಅವ್ರ ಜೊತೆ ಇದ್ದೀರಾ? ಇದು ಹಂಗಲ್ಲ, ಯಾವುದೇ ಪಕ್ಷದಲ್ಲಿರ್ಲಿ, ಆದ್ರೆ ಅವ್ರು ಏನ್ ಮಾಡಿದಾರೆ ಅಂತಕ್ಕಂಥದ್ದು ಮುಖ್ಯ. ಅದನ್ನೇ ಕೇಳ್ತಿದ್ದೀನಿ. ಯಾಕೆಂತಂದ್ರೆ ಸದನದಲ್ಲಿ ಕೆಲವ್ರನ್ನೆಲ್ಲ ನಾವು ಎಲ್ಲ ಪಕ್ಷದವರು ಕೂಡ ಒಳ್ಳೆದುಂಟು. ಯಾತಕ್ಕೆ? ಅವ್ರು ಮಾಡಿರ್ತಕ್ಕಂತಹ ಸಾಧನೆಗಳು, ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ. ಹಾಗಾಗಿ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಅವ್ರೇನ್ ಮಾತು ಕೊಟ್ಟಿದ್ದು ಅದಕ್ಕೆ ನಡ್ಕೊಂತ ಇಲ್ಲ, ಅವ್ರಿಗೆ ದ್ರೋಹ ಮಾಡ್ತಾ ಇದಾರೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಸನ್ಮಾನ ಸ್ಪಂದಿಸ್ತಾರೆ ಅನ್ಸುತ್ತಾ? ನನಗೆ ಅನ್ಸುತ್ತೆ ಮೇಡಮ್, ಇವತ್ತಿನ ಘಟನೆಗಳು ನೋಡ್ತಾ ಇದ್ರೆ ಅವ್ರು ಎಲ್ಲೆಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ. ನನಗಂತೂ ಒಂದು ಡೌಟೇ ಇದೆ. ಆದರೆ ಇದು ಒಂದು ಕನ್ಕ್ಲೂಷನ್ ಅವರು ಬರೋವರೆಗೂ ಕೂಡ ನಾವು ವಿರೋಧ ಪಕ್ಷ ನಾವುಗಳು ಕೂಡ ಬಿಡೋದಿಲ್ಲ. ರೈಟ್. ದರ್ಶನ್ ಅವರೇ, ವಿಜೇಂದ್ರ ಅವರು ಮಾತಾಡ್ತಿದ್ರು, ಗಮನಿಸಿದ್ರಿ ಅಂತ ಅನ್ಸುತ್ತೆ. 2 ತಿಂಗಳಾಯಿತು, ಟೇಕ್ ಆಫ್ ಆಗಿಲ್ಲ ಸರ್ಕಾರ. ಇದ್ರ ಬಗ್ಗೆ ಹೇಳಬೇಕು. ಎಟ್ ದ ಸೇಮ್ ಟೈಮ್ ನಮ್ಮ BJP ವಕ್ತಾರರು ಉಲ್ಲೇಖ ಮಾಡಿದ್ರು, ನಾಗೇಂದ್ರ ಅವರ ಬ್ಲ್ಯಾಕ್ ಮೇಲ್ಗೆ ಮಣಿದು DK ಶಿವಕುಮಾರ್ ಅವರು ಸಂಪುಟದಲ್ಲಿ ನಾಗೇಂದ್ರ ಅವರಿಗೆ ಸ್ಥಾನ ಕಲ್ಪಿಸ್ಕೊಟ್ಟಿದ್ದಾರೆ. ಈಗ BJP ಕೇಂದ್ರದಲ್ಲಿ ಆಳ್ವಿಕೆನರಿದೆ. ಯಾವ ಬ್ಲ್ಯಾಕ್ ಮೇಲು ಯಾವ ಮೇಲ್ಗಳಾದರೂ ಸಮೇತ ಇವತ್ತು ಆ ಕೇಸು IT EDಯಲ್ಲಿ ಇರೋದ್ರಿಂದ ನಾನು ಜವಾಬ್ದಾರಿಯಿಂದ ವಿಚಾರ ತಿಳ್ಕೊಂಡೇ ಹೇಳ್ತಾ ಇರೋದು. ಅವರು ಹುಡುಕ್ಲಿ, ಕೆದಕ್ಲಿ. ನಮ್ಮಲ್ಲಿ ಅಂತ ಏನಾದರೂ ಅಕ್ರಮಗಳು ನಡೆದೇ ಇದ್ದರೆ ಖಂಡಿತವಾಗ್ಲೂ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನೆಲದ ಕಾನೂನಿಗೆ ಬೆಲೆ ಕೊಡುವವರೇ ಹೊರತು ನಾವು ಹಿಂಜರಿಯುವಂಥವರಲ್ಲ. ಇದು ಒಂದು ಸತ್ಯವಾದ ವಿಚಾರ. ಆ್ಯಕ್ಚುಲಿ ನೀವು ನನಗೆ ನಿಮ್ಮ ಹಿಂದೆ ಇರೋ ಇದನ್ನೇ ಕೊಟ್ಟಿಲ್ಲ, ಏನು ಪಾದಯಾತ್ರೆ ಅನ್ನೋ ವಿಚಾರನೇ ನಾನು ಕೇಳ್ತಾ ಇಲ್ಲ ಮೇಡಮ್. ಪಾದಯಾತ್ರೆ ಅನ್ನುವಂಥದ್ದು ಈ ಮಣ್ಣನ್ನು, ಈ ನೆಲವನ್ನು ನೋಡಿ ನಡೆದಾಗ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಅಂದರೆ ಉದ್ದೇಶ ಸರಿ ಇದ್ದು, ಗುರಿಯೂ ಸರಿ ಇದ್ದು, ನೀ ನಡೆದಾಗ ನಿನ್ನ ಗುರಿ ಮುಟ್ಟೋದ್ರಲ್ಲಿ 2 ಮಾತಿಲ್ಲ. ನಿಮಗೆ ನಾನು ಉದಾಹರಣೆ ಸಮೇತ ಹೇಳಬಲ್ಲೆ. ಏನು ನಮ್ಮ ಅಮೃತ ಮಹೋತ್ಸವ 75ರ ಸ್ವಾತಂತ್ರ್ಯ ಸಂಭ್ರಮ, ಆ ಒಂದು ಸಂದರ್ಭದಲ್ಲಿ BJP ಆಳ್ವಿಕೆನಲ್ಲಿತ್ತು, ಅವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಆದರೆ ನಾವೊಂದು ಸ್ವಾತಂತ್ರ್ಯ ನಡಿಗೆ ಅಂತ, ಯಾಕೆಂದರೆ ನಮ್ಮದು ನಡೆದಿರ್ತಕ್ಕಂಥ ದಂಡಿ ಯಾತ್ರೆ ಈ ರೀತಿಯಾದಂಥ ಇತಿಹಾಸ ಇದೆ. ಸುಮಾರು ಒಂದು 3.5-4 ಲಕ್ಷ ಜನ ಕೈ ಜೋಡಿಸಿದ್ರು. ಅದೇ ಸಂದರ್ಭದಲ್ಲಿ ಇವತ್ತಿಗೂ ನಾವು ಹೋರಾಟ ಸುಪ್ರೀಂ ಕೋರ್ಟಲ್ಲಿ ಮಾಡ್ತಾ ಇದ್ದೀವಿ. ಕೆಲವೊಂದರಲ್ಲಿ ಜಯ ಸಿಗ್ತಾ ಇದೆ. ಮೇಕೆದಾಟು ಪಾದಯಾತ್ರೆಗೆ ನಾವು ನುಡಿದಿದ್ದೀವಿ, ನಾವು ಅದನ್ನು ಮಾಡ್ತೀವಿ, ಬೆಂಗಳೂರು ಭಾಗಕ್ಕೆ ನೀರು ಹರಿಸ್ತೀವಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಉದ್ದೇಶ ಸರಿ ಇತ್ತು. ತಡೆಯುವ ಕೆಲಸವಾದರೂ ಅಲ್ಲಿಂದನೇ ಮತ್ತೆ ಶುರು ಮಾಡಿದ್ದೀವಿ. ರಾಮನಗರದಲ್ಲಿ ಇವತ್ತು ಕೇಸ್ ನಡೀತಾ ಇದೆ. ನಮ್ಮ ನಾಯಕರು 11 ಜನರ ಮೇಲೆ ಕೋವಿಡ್ ಅಂತೇಳಿ ಕೇಸ್ ಹಾಕಿದರೆ ಇವತ್ತು ನಡೀತಾ ಇದೆ. ಆದರೆ ನಾವು ಗುರಿ ಅಂದರೆ ಬೆಂಗಳೂರು ಮುಟ್ಟಿದ್ದೀವಿ. ನಾಳೆ ನಾವು ಏನು ಸೆಂಟ್ರಲ್ ಗೌರ್ಮೆಂಟಿಂದ ಸುಪ್ರೀಂ ಕೋರ್ಟಿಂದ ಆ ಮೇಕೆದಾಟು ತರುವಂತಹ ಗುರಿಯನ್ನು ನಾವು ಮುಟ್ತೀವಿ. ಹಾಗೆ ಭಾರತ್ ಜೋಡೋ ಅನ್ನುವಂಥ ಒಂದು ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಅಂದರೆ ಈ ದೇಶದ ಮಹಿಳೆಯರಿಗಾಗಿ, ಈ ದೇಶದ ಸಂವಿಧಾನದ ರಕ್ಷಣೆಗಾಗಿ, ಈ ದೇಶದ ಯುವ ಪೀಳಿಗೆಗಾಗಿ ನಾವೆಲ್ಲ ಒಂದಾಗಿರಬೇಕು
ಮಾಡಬೇಕು ಅಂತ ಭಾರತ್ ಜೋಡೋ ಯಾತ್ರೆಯನ್ನು ದಕ್ಷಿಣಾಭಿಮುಖವಾಗಿ ಉತ್ತರದ ತನಕ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮುಟ್ಟುವ ಜೊತೆಗೂ ಒಂದು ಸಂದೇಶವನ್ನು ನಾವು ಸಾರಿದ್ವಿ. ಆ ಮುಖೇನ ನಮ್ಮ ಒಂದು ಸ್ಟ್ರೆಂತನ್ನು ಸಮೇತ ನಮ್ಮ ಕಾಂಗ್ರೆಸ್ ಪಕ್ಷದ ಸ್ಟ್ರೆಂತನ್ನು ಆಗಿದೆ. ಹಾಗೆ ಕಾಂಗ್ರೆಸ್ ಒಕ್ಕೂಟದ ಮೈತ್ರಿಕೂಟದ ಏನು ನಾವು ಗೆಲುವನ್ನು ದಾಖಲಿಸಿದ್ದೀವಿ. ಹಾಗೆ ರಾಹುಲ್ ಗಾಂಧಿಯವರು ಒಬ್ಬ ಜನಪ್ರಿಯ ನಾಯಕ ಅನ್ನೋದ್ರಲ್ಲಿ ನಾವು ಆ ಸಾಧನೆಯನ್ನು ನಾವು ಮಾಡಿ ತೋರಿಸಿದ್ದೀವಿ. ಹೌದು, ಇವ್ರದ್ದು ಪಾದಯಾತ್ರೆ ನಮ್ದು ಇವ್ರ ಉದ್ದೇಶ ಸ್ಪಷ್ಟವಾಗಿಲ್ಲ, ಸರಿಯಾಗಿಲ್ಲ ಅನ್ನೋದು ಹೇಳಿದ್ರೆ ಅವ್ರ ಉದ್ದೇಶ ಏನು ಈ ಪಾದಯಾತ್ರೆ ಮಾಡೋದು? ಉದಾಹರಣೆ ಈಗ ಮೂಡ ಕೇಸ್ ಅಂತ ಆಯ್ತು ಮೇಡಮ್. ಮೂಡ ಕೇಸ್ ಆಯಿತು. ಮೂಡ ಕೇಸಲ್ಲಿ ಇದು ಪಾರ್ವತಮ್ಮನವರು ಅವರ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಯಾಕೆಂದರೆ ಅವ್ರ ಹೆಸರಲ್ಲಿದ್ದಂಥ ಸೈಟ್ಗಳನ್ನ ಅವರು ವಾಪಸ್ ಕೊಟ್ಟರು. ಇವರು ಅದನ್ನ ನರೇಶನ್ನ ಸಿದ್ದರಾಮಯ್ಯವ್ರ ಮೇಲೆ ಹೇಳಲಿಕ್ಕೆ ಹೋದರು. ಆದರೆ ಪಾದಯಾತ್ರೆ ನಡೀತಾ ಇತ್ತು. ಪಾದಯಾತ್ರೆ ಚನ್ನಪಟ್ಟಣ ಮುಟ್ಟೋದ್ರೊಳಗಡೆ BJPಯ ಪ್ರೀತಮ್ ಗೌಡ್ರು ಮತ್ತು ಅವರ ಸಂಘಟಕರ ಮೇಲೆ ಥಳಿಸುವಂಥ ಕೆಲಸ ಆಯಿತು. ಇವರಲ್ಲೇ ಒಗ್ಗಟ್ಟಿರಲಿಲ್ಲ. ಪಾದಯಾತ್ರೆ ಶುರುವಾತಿಗೂ ಮೊದಲು ಪ್ರೀತಮ್ ಗೌಡ ಅನ್ನುವಂಥ ವ್ಯಕ್ತಿ ಇದ್ದಾರೆ ಅನ್ನುವ ಕಾರಣಕ್ಕೆ ಆ ಒಂದು ನಾನು ಒಬ್ಬರು ಅವ್ರವ್ರ ಮೂಗಿನ ನೇರಕ್ಕೆ ಅವ್ರವ್ರ ಅಲ್ಲ ಮೂಗಲ ರಕ್ತ ಬಂದ್ಬಿಡ್ತಾವತ್ತು. ಆ ಮಟ್ಟದ ದ್ವೇಷ ಅಸೂಯೆ ಪ್ರೀತಮ್ ಗೌಡ್ರು. ನಾವು ವಾಸ್ತು ಹೇಳ್ತಾ ಇದ್ದೀನಿ, ಹಾಗಾಗ್ಬಾರ್ದು. ಯಾಕಂದ್ರೆ ನಾವು ಗೌರವಿಸ್ತೀವಿ ಮಾಜಿ ಮುಖ್ಯಮಂತ್ರಿಗಳವರು. ಹಾಗೆ ಇವರು ನಮ್ಮ ನಾಯಕರುಗಳ ನಡುವೆ ಗೊಂದಲ ಅಂತ ಹೇಳ್ತಾ ಹೋದ್ರು. ಅದರಲ್ಲಿ ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಹೇಳಿದ್ರು, ನಾನು ಸಿದ್ದರಾಮಯ್ಯನವ್ರ ಜೊತೆ ಒಂದು ಹೆಬ್ಬಂಡೆಯಾಗಿ ಅವರಿಗೆ ಜೊತೆಯಾಗಿ ನಿಲ್ತೀವಿ ಅಂತೇಳಿ. ಇವತ್ತಿಗೂ ನಮ್ಮ ನಾಯಕತ್ವದ ಏನು ಆ ಒಂದು ಜೊತೆಗೂಡಿ ನಡೆಯುವಂತ ಒಂದು ಕಲೆಯನ್ನು ನಾವು ತೋರಿಸಿದೀವಿ. ಹೇಗಿರಬೇಕು ರಾಜ್ಯದಲ್ಲಿ ಒಂದು ಆದರ್ಶ ನಾಯಕರು ಅಂತೇಳಿ. ಮೇಡಮ್, ಇನ್ನೊಂದು ಪಾದಯಾತ್ರೆ ಮೇಡಮ್, ಬೀಡದಿಂದ ಒಂದೇ ದಿನಕ್ಕೆ ಕಾಲು ನೋವು ಕೈ ನೋವು ಅಂತೇಳಿ ಅವತ್ತಿನ ಪಾದಯಾತ್ರೆ ಮೊಟಕುಗೊಳಿಸಿ ನಾವು ನೀವೇ ಡಿಸ್ಕಸ್ ಮಾಡ್ತಾ ಇದ್ವಿ. ನೀವಂದ್ರೆ 6 ಗಂಟೆಗೆ ನಾಳೆ ಕಂಟಿನ್ಯೂ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಸರ್ಕಾರ ನಾನು ಪಾದಯಾತ್ರೆಲಿದ್ದೆ. ನಾಳೆ ಬೆಳಗ್ಗೆ ಇವತ್ತು ಅರೆಸ್ಟ್ ಆದ್ರೆ ಬೆಳಗ್ಗೆ ಬರ್ತಾರೆ ಮೇಡಮ್. ನೀವೇನಾದ್ರೂ ಪಾದಯಾತ್ರೆಗೆ ಹೋಗಿದ್ರೆ ಬೆಂಗಳೂರು ಮುಟ್ತಾ ಇದ್ರೇನೋ ಚಿನ್ನದ ಸ್ಪೂನ್ ಅಲ್ಲಿ ಉಂಡಿರೋ ಮಕ್ಕಳನ್ನ ತಾಬಂದು ಬೀಡಿ ಬಿಟ್ರೆ ರಾಜಕೀಯ ಪಟ್ಟಾಭಿಷೇಕ ಕಟ್ಟೋದಕ್ಕೆ ಹೋದ್ರೆ ಅವರು ನಡೆದಾರ, ಅವ್ರ ಗುರಿ ಸಾಧಿಸ್ತಾರ? ಇದು ಜಗತ್ತಿಗೆ ಗೊತ್ತಿರೋ ವಿಚಾರ. ಯಾವ ರೀತಿ ಮುಳುಗ್ತಾ ಇದ್ರೆ ಅದು ಈಚೆ ಬರ್ತಾ ನೋಡ್ಕೊಳ್ರಿ. ನಿಮ್ಮ ಉದ್ದೇಶ ಸರಿಯಾಗಿಲ್ಲ ಪಾದಯಾತ್ರೆದು, ಅದೇ ಪ್ರಶ್ನೆ. ನೋಡಿ, ಅವ್ರ ಉದ್ದೇಶ ಇಡೀ ಪ್ರಪಂಚಕ್ಕೆ ದೇಶಕ್ಕೆ ಗೊತ್ತಾಗಿದೆ ಅವರ ಉದ್ದೇಶ. ಈಗ ನನ್ನ ಸ್ನೇಹಿತರು ಹೇಳಿದ್ರು ಭಾರತ್ ಜೋಡೋ ಅಂತೆ. ಯಾವ ಮುಖ ಇಟ್ಕೊಂಡು ನೀವು ಭಾರತ್ ಜೋಡೋ? ಕಾಶ್ಮೀರವನ್ನು ತುಂಡು ಮಾಡಿದ್ರು ನೀವು. ಕಾಂಗ್ರೆಸ್ ಯಾವ ಕಾರಣಕ್ಕೆ ಕಾಶ್ಮೀರ ತುಂಡು ಮಾಡಿದ್ರು ನೀವು? ಯಾವ ಕಾರಣಕ್ಕೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಅಖಂಡವಾಗಿರ್ತಕ್ಕಂಥ ಭಾರತವನ್ನು ತುಂಡು ಮಾಡಿದ್ರಿ? ಒಂದು ಕಡೆ ಬಾಂಗ್ಲಾದೇಶ ಮಾಡಿದ್ರಿ, ಒಂದು ಕಡೆ ಭಾರತದಿಂದ ಪಾಕಿಸ್ತಾನಕ್ಕೆ ಕೊಟ್ಬಿಟ್ರಿ. ನೀವು ಭಾರತವನ್ನು ತುಂಡು ಮಾಡಿರೋರು ಭಾರತ ಜೋಡೋ ಮಾಡೋದಕ್ಕೆ ನಿಮ್ಗೆ ಏನಾದ್ರೂ ನೈತಿಕತೆ ಇದೆನಾ? ಇದು ಒಂದು ಭಾಗ. ನಮ್ದು ಬಹಳ ಸ್ಪಷ್ಟವಾಗಿದೆ. ನನ್ನ ಪಾದಯಾತ್ರೆ ಲೆಜಿಟಿಮೇಟ್ ಪಾದಯಾತ್ರೆ, ಧರ್ಮಬದ್ಧವಾಗಿರ್ತಕ್ಕಂಥ ಪಾದಯಾತ್ರೆ. ಯಾಕೆಂತ ಹೇಳಿದ್ರೆ ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ಅದರ ಏನು ತೊಗಲಿದೆ ಅಲ್ಲ, ಸ್ಕಿನ್ನು ಬಹಳ ದಪ್ಪ ಆಗಿದೆ. ಹೇಳಿದ್ರೆ ಕೂಡ ಕೇಳಲ್ಲ, ಕಿವಿ ಇಲ್ಲ. ಸದನದಲ್ಲಿ ಕೇಳ್ತೀವಿ ನಾವು. ಒಬ್ಬ ಭ್ರಷ್ಟಾಚಾರನ ಮುಂದೆ ಇಟ್ಕೊಂಡು ನಾವು ಅವ್ರ ಪಾಠ ಕೇಳಬೇಕಾ? ಅವರು ಭ್ರಷ್ಟಾಚಾರ ಮುಕ್ತ ಮಾಡ್ಕೊಂಡು ಬನ್ನಿ. ಬಹಳ ನೈತಿಕತೆಯಲ್ಲಿ ಮಾತಾಡ್ದಂಗೆ ಕಾಣಿಸ್ತಾ ಇದೆ. ನಿಮ್ಗೆ ನೈತಿಕತೆ ಇದೆಯಾ ಬಿಜೆಪಿ? ಅದಕ್ಕೂ ನೋಡಿ, ಒಂದು ವಿಷಯ ಹೇಳ್ತೀನಿ. ನನ್ನ ಆಮ್ ಆದ್ಮಿ ಅವರು ಕೆಲವೊಂದು ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ, ನಾನು ಒಪ್ಕೊಳ್ತೀನಿ. ಸದನ ವಿನಾಕಾರಣ ಇದು ಆಗಿದೆ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ಆಮ್ ಆದ್ಮಿ ಪಾರ್ಟಿಯವರು ನೈತಿಕತೆ ಬಗ್ಗೆ ಪಾಠ ಮಾಡೋದಕ್ಕೆ ಅವರಿಗೆ ಯಾವ ಅರ್ಹತೆ ಇದೆ ಅಂತ ನನ್ನ ಪ್ರಶ್ನೆ. ಸಂಪೂರ್ಣವಾಗಿದೆ. ಎಲ್ಲಿ ನಿಮ್ಮ ನೀವು 187 ಕೋಟಿ 89 ಕೋಟಿ ಎಷ್ಟು ಮನೆಯಲ್ಲಿ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಂಗಿಲ್ಲ. ಆದರೆ ಸರ್ಕಾರ ನೀವು ನೋಡಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ ಶಿವಮೊಗ್ಗದ MLA ಹತ್ರ 8 ಕೋಟಿ. ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕು. ವಿಧಾನಸೌಧದಲ್ಲಿ ಇದೇ ನಾಗೇಂದ್ರ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಇದು ಶಕ್ತಿ ಸೌಧ, ಇಲ್ಲೇ ನ್ಯಾಯ ತೀರ್ಮಾನ ಆಗೋದು. ಇದೊಂಥರ ಕೋರ್ಟ್ ತರ. ನನಗೆ ಇಲ್ಲ ಆಗಿಲ್ಲ ಅಂದ್ರೆ ಅದೇ ವಿಧಾನಸೌಧದಿಂದ ಸ್ಟಾರ್ಟ್ ಮಾಡಿ ಬಳ್ಳಾರಿವರೆಗೆ ಹೋಗಿ
ಅದಕ್ಕೊಂದು ನ್ಯಾಯ ಇದೆ ನೋಡಿ. ಇಲ್ಲಿ ತೆಕ್ಕಲಕೋಟೆ, ಶಿರಗುಪ್ಪ, ಸಿನ್ನೂರು, ಮಸ್ಕಿ, ಲಿಂಗಸ್ಕೂರು, ಗುರುಗುಂಟ ಎಲ್ಲಿ ಆ ಸಮುದಾಯದ ಮತಗಳಿದ್ದಾವೋ ಅಲ್ಲಿ ಮಾತ್ರ ನಿಮಗೆ ದಾರಿ ಕಾಣುತ್ತೆ ಅನ್ನೋದಾದ್ರೆ, ರಾಯಚೂರು ಟು ಬಳ್ಳಾರಿ ಅಂದ್ರೆ ವೋಟ್ ಬ್ಯಾಂಕ್ ಭದ್ರ ಮಾಡ್ಕೋತಿದ್ದೀರ. ಇದು ಖಂಡಿತವಾಗ್ಲೂ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅನ್ನೋದು ತಮಗೆ ಬಿಟ್ಟಿರ್ತಕ್ಕಂಥದ್ದು. ಬಟ್ ನನ್ನ ಪಕ್ಷದ ಒಂದು ನೇರವಾಗಿರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ನೋಡಿ 187 ಕೋಟಿ ಯಾರ ಹಣ? ಎಸ್ಟಿಗಳು ಜನದುವೆ ಅಲ್ವಾ, SC STಗಳದು ಅಲ್ಲ. ಮಾತೆತ್ತಿದ ದಲಿತರು ಅಂತ ಹೇಳ್ತೀರಲ್ಲ, ಮತ್ತೆ ದಲಿತರು ನುಂಗಿರ್ತಕ್ಕಂಥ ಹಣ ದಲಿತ ಜನರಿಗೆ ನಾವು ತೋರಿಸ್ತಕ್ಕಂಥ ಹೇಳ್ತಕ್ಕಂಥ ಹಕ್ಕು ಕೂಡ ನಮಗಿಲ್ವಾ? ನಿಮ್ಗೆ ಅಷ್ಟು ಪ್ರಶ್ನೆ ಇದ್ರೆ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಡಿಸ್ಮಿಸ್ ಮಾಡಿ, ಸ್ಯಾಕ್ ಮಾಡಿ, ಅವ್ರು ತಗೊಂಡು ಹೊರಗಡೆ ಇಟ್ಟು ಬನ್ನಿ, ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಮಾಡೋಣ. ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ತಾವ್ ಹೇಳಿದ್ರಿ ಮಳೆ ಬರ್ತಾ ಇಲ್ಲ, ಬರ ಇದೆ, ಬರ ಅಂತ ಘೋಷಣೆ ಮಾಡೋದಕ್ಕೆ ಸರ್ಕಾರದ ದುಡ್ಡಿಲ್ಲ. 1 ಕಿಲೋಮೀಟರ್ ರಸ್ತೆ ಹಾಕೋದಕ್ಕೆ ದುಡ್ಡಿಲ್ಲ. ಕೇಂದ್ರದಿಂದ ಬರ ಪರಿಹಾರಗಳು ಬರಬೇಕಲ್ಲ. ನೋಡಿ ನೀವು ಹಾಗಾದ್ರೆ ನಿಮ್ ಪಾತ್ರ ಏನಾಗಾದ್ರೆ, ರಾಜ್ಯ ಸರ್ಕಾರ ನಿಮ್ ಪಾತ್ರ ಏನಾಗಾದ್ರೆ, ಈ ರೀತಿ ಬೇರೆ ಬುರುಡೆ ಬಿಟ್ಕೊಂಡು ಹೇಳ್ತೀರಾ? ಏನ್ ಹೇಳಿದ್ರು? SIT ಕ್ಲಿಯರ್ ಚಿಟ್ ಕೊಟ್ಟಿದೆ ಅಂತ ಅಲ್ಲ, ಈ ವೇದಿಕೆಯಲ್ಲಿ ಮಾತಾಡ್ತಿದ್ದೀರಿ. ಇವತ್ತು ಗೋವಿಂದ್ ಅವ್ರು ಮಾತಾಡ್ತಿದ್ರೆ, ಬೀದಿಲ್ ನಮ್ಮ R ಅಶೋಕ್ ಅವ್ರು ಮಾತಾಡ್ತಾರೆ, ವಿಜಯೇಂದ್ರ ಅವ್ರು ಮೈಕ್ ಮುಂದೆ ಮಾತಾಡ್ತಾರೆ. ಇದೆಲ್ಲ ನನ್ನ ಪ್ರಕಾರ ಅಧಿವೇಶನದಲ್ಲಿ ಮಾತಾಡ್ಬೇಕು. ಒಬ್ಬ ನಾಗೇಂದ್ರ ಅಧಿವೇಶನದಲ್ಲಿ ಮಾತನಾಡೋದಕ್ಕೆ ಭ್ರಷ್ಟರ ಮುಂದೆ ನಿಂತ್ಕೊಂಡು ನಾವು ಮಾತನಾಡ್ಬೇಕಾ? ಅವ್ರನ್ನ ಹೊರಗಡೆ ಇಡ್ರಿ, ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸಮುದಾಯದವ್ರು ಬೇರೆ ಯಾರಿಲ್ವಾ? ಒಂದ್ ಹೇಳಿ, DK ಶಿವಕುಮಾರ್ ಅಂದ್ರೆ ಭಯನಾ ಬಿಜೆಪಿಗೆ? ಖಂಡಿತವಾಗ್ಲು ನೋಡಿ. ನಮ್ಗೆ ನೋಡಿ SIT ಅಂದ್ರೆ ನಮ್ಗೆ ಭಯ. ಯಾಕಂತಂದ್ರೆ SIT ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದಕ್ಕೆ ನಮಗೆ ಭಯ. ಅಲ್ಲಿ ಅವ್ರು NOC ತಗೊಂಡು ಬಿಡ್ತಾರೆ. ಹೀಗಾಗಿ ಇಡಿ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಈಗ CBI ಕೂಡ ಎಂಟ್ರಿ ಆಗಿದೆ. CBI ರಾಜ್ಯಪಾಲರಿಗೆ ಒಂದು ಅವರಿಗೂ ಅದು ಭಯ. ಅಯ್ಯೋ ಇಡಿ ಬಂದ್ರೆ ಕತೆ ಏನು ಅಂತ ಅವ್ರಿಗೂ ಕಾಂಗ್ರೆಸ್ನವರಿಗೆ ಮಾಡ್ಬಿಡ್ತಾರೆ. ನೋಡಿ ಕೊನೆಗೆ ಧರ್ಮ ಜಯ ಆಗ್ಲೇ ಆಗ್ಬೇಕು. 187 CBI ಬಂದ್ರೆ ಧರ್ಮ, SIT ಆದ್ರೆ ಧರ್ಮ ಇಲ್ವಾ? SIT ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಶಿವಕುಮಾರ್ ಸಿದ್ದರಾಮಯ್ಯ ಏಜೆನ್ಸಿ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಜಸ್ಟಿಸ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ? ಹೇಳಿ, 187 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದು ಬಿಟ್ಟಿರಿ, 90 ಲಕ್ಷ ಕೋಟಿ ಅಂತ ನೀವೇ ಒಪ್ಕೊಂಡಿರಿ. ಅವ್ರನ್ನೇ ಯಾಕೆ ತಗೋಬೇಕು? ಜಗದೀಶ್ ನನಗೆ ಉತ್ತರ ಕೊಡಿ, ನನಗೆ ಬೇಡ, ರಾಜ್ಯಕ್ಕೆ ಉತ್ತರ ಕೊಡಿ. ಒಂದು ಹುಕ್ಕುಮ್ಮೋ, ಒಂದು ಸೂಚನೆಯೋ, ಒಂದು ಮಾತುಕತೆಯೋ ಆಗಿರುತ್ತೆ. ಅಧಿವೇಶನಕ್ಕೂ ಪೂರ್ವದಲ್ಲೂ ಪಾದಯಾತ್ರೆ ಮಾಡಬಹುದಾಗಿತ್ತು, ಅಧಿವೇಶನ ಆದ್ಮೇಲೂ ಪಾದಯಾತ್ರೆ ಮಾಡಬಹುದಾಗಿತ್ತು. ನಿಜವಾದ ಜನರ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಿ, ಉತ್ತರ ಪಡೆದು, ಪರಿಹಾರ ತಗೊಂಡು ನೋಡಿ. ಇವತ್ತು ಅಧಿವೇಶನವನ್ನ ಸಮರ್ಥವಾಗಿ ನಾವು ನಡೆಸಿದ್ವಿ. ಹಿಂದೆ ವಿರೋಧ ಪಕ್ಷದ ನಾಯಕರಲ್ಲದೆ ಅಧಿವೇಶನ ನಡೆಸಿದವರು ಬಿಜೆಪಿ ಅವರು. ನೋಡಿ ಈ ಸತಿ ಸಮರ್ಥವಾಗಿ ಚರ್ಚೆ ಮಾಡಿದೀವಿ, ಅಂಕಿಅಂಶ ಇಟ್ಕೊಂಡಿದೀವಿ, ನಿಮಗೆ ನ್ಯಾಯ ಕೊಡಿಸಿದೀವಿ ಅಂತ ಹೇಳಿ. ನೋಡಿ ಈಗ ನಾವು ಪಾದಯಾತ್ರೆ ಹೊರಡ್ತಾ ಇದೀವಿ ಅಂತ ಖಂಡಿತವಾಗ್ಲೂ ನಾನೇನ್ ಹೇಳ್ತಾ ಇದ್ದೀನಿ. ಈಗ ನಮ್ಮ ಬಿಜೆಪಿ ಸ್ನೇಹಿತರು ಹೇಳಿದ್ರು 187 ಕೋಟಿ ಪೋಲ್ ಆಯ್ತಲ್ಲ ಅಂತ. ಈಗ ಅಧಿವೇಶನದಲ್ಲಿ ಪೋಲ್ ಆಗಿರೋದು ಯಾರು ಲೆಕ್ಕ? ಜನರ ದುಡ್ಡು ತಾನೇ ಅದು. ಮತ್ತೆ ಅದರಲ್ಲಿ ಸಂಪೂರ್ಣವಾದ ಪಾಲು ಬಿಜೆಪಿ ಅವ್ರಿಗೂ ಇದೆ. ಇವರು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ಬೋದು, ಶಿವಕುಮಾರ್ ಅವ್ರ ಹೆಸರು ಹೇಳ್ಬೋದು. ಅಂತ ಹೇಳ್ಬಿಟ್ಟಿದ ತಕ್ಷಣ ನೀವು ಹಾಗಾದ್ರೆ ಪಕ್ಷವಾಗಿ ಬಿಜೆಪಿ ಅವರ ಇದೇನು ಜವಾಬ್ದಾರಿ ಏನು, ರೆಸ್ಪಾನ್ಸಿಬಿಲಿಟಿ ಏನು, ಜನರಿಗೆ ನೀವು ಏನು ಉತ್ತರ ಕೊಡ್ತೀರಿ? ಈಗ ನೀವು ಇದು ಪಾದಯಾತ್ರೆ ಮಾಡ್ಬೇಕು ಅಂತಿರೋದು ಈಗಲೇ ಯಾಕೆ ಮಾಡ್ತಿದ್ದೀರಿ? ಮುಂಚೆನೆ ಮಾಡ್ಬೋದಾಗಿತ್ತಲ್ಲ. ಈಗ ಅಧಿವೇಶನ ಇದೆ ಅಂತ ಗೊತ್ತಿದೆ. ಸಂಪುಟ ಈಗ ಆಗಿರೋದಲ್ವಾ, ಸಂಪುಟ ರಚನೆ ಆಗಿದೆ. ನಾಗೇಂದ್ರ ಅವರು ಈಗ ಬಂದಿರೋದು, ಈಗಲೇ ಮಾಡ್ಬೇಕು ಅವರು. ಅಲ್ಲ ಮೇಡಮ್, ಅಧಿವೇಶನ ನಂತರ ಮಾಡ್ಬೋದಾಯ್ತಾ? ಈಗ ಅದನ್ನೇ ಮೇಡಮ್ ನಾನು ಹೇಳ್ತಿರೋದು. ಇವಾಗ ಅಧಿವೇಶನ ತಾವು ಬಹಿಷ್ಕರಿಸಿರೋದ್ರಿಂದ ಜನರಿಗೆ ಏನಂತ ಸಂದೇಶ ಕೊಟ್ಟಂಗಾಯ್ತು? ಏನು ಕೊಟ್ಟಂಗಾಗಿಲ್ಲ. ಇದರಿಂದ ಏನು ಅಂತಂದ್ರೆ 100 ಲಕ್ಷ ರೂಪಾಯಿಗಳು ವೇಸ್ಟ್ ಆಯ್ತು ಅಂತ ನಾನು ಹೇಳ್ತೀನಿ. ಓಕೆ ತಿಮ್ಮೇಗೌಡ್ರೆ, ವಾಲ್ಮೀಕಿ ಸಮುದಾಯದ ಸರ್ವೋಚ್ಚ ನಾಯಕನಾಗುವ ಎಲ್ಲ ಪ್ರಯತ್ನದಲ್ಲಿ ಶ್ರೀರಾಮುಲು ಅವರು ಇದ್ದಾರೆ. ಶ್ರೀರಾಮುಲು ಅವರು ವಿಜಯೇಂದ್ರ ಅವ್ರಿಗೋ ಅಥವಾ ವರಿಷ್ಠರಿಗೋ ಒಪ್ಪಿಸಿ ಪಾದಯಾತ್ರೆ ಮಾಡೋಣ, ನ್ಯಾಯ ಸಿಗ್ಬೋದು ಅನ್ನೋ ಹೋರಾಟದಲ್ಲಿದ್ದಾರೆ. ಬಟ್ JDSನ ಜನ ಗಮನಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನು ವಾಸ್ತವದಲ್ಲಿ ನೋಡ್ತಾ ಹೋಗೋಣ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನೂ ನೋಡಿದ್ದಾರೆ, BJP ನೋಡಿದ್ದಾರೆ. ಅಯ್ಯೋ ನಮ್ಮ
ಪ್ರಾದೇಶಿಕ ಪಕ್ಷ JDS ನಂಬಿದರೆ ನಮ್ಮ ಪರಿಸ್ಥಿತಿ ಹಿಂಗಾಗ್ತಿರ್ಲಿಲ್ವೇನೋ ಅನ್ನೋ ಭಾವನೆ ಬಂದಿರ್ಬೋದು. BJP ಜೊತೆ ಸೇರಿಕೊಂಡು ಆ ವಿಶ್ವಾಸಾರ್ಹತೆಯನ್ನು ನೀವು ಕಳ್ಕೋತಿದ್ದೀರೇನೋ ಅಂತ. ಯಾಕಂದರೆ ಇದೇ ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಇದೇ ಅಧಿವೇಶನದಲ್ಲಿ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ, ಶಾಸಕರು ಮಿಸ್ ಮಾಡ್ಕೊಳ್ತಿದ್ದಾರೆ. ಆ ಧ್ವನಿ ಇಲ್ಲ. ಅಂಕಿಅಂಶ ಇಟ್ಕೊಂಡು ಕುಮಾರಸ್ವಾಮಿ ಅವರು ಸದನದಲ್ಲಿ ಗುಡುಗಿದ್ರೆ, ಸದನದಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಮಾತಾಡಿದರೆ, ಅಥವಾ ಅದನ್ನು ಸರಿಯಾಗಿ ಪ್ರೆಸೆಂಟ್ ಮಾಡುವ ಒಬ್ಬ JDS ನಾಯಕರಿದ್ದಿದ್ರೆ JDS ಮುಂದಿನ ದಿನಗಳಲ್ಲಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಿತ್ತೇನೋ ಅಂತ. ನೋಡಿ, BJP ಜೊತೆ ಇರೋದೇ ಮುಳುವಾಯ್ತಾ ಅಂತ. ಇಲ್ಲ ನೋಡಿ, ಇಲ್ಲಿ ಏನಾಗುತ್ತೆ, ಅದು ವಾಸ್ತವ ಒಪ್ಕೊಳಕ್ಕಾಗ್ತಿಲ್ಲ. ವಾಸ್ತವ ಅಂತಾರಲ್ಲ ನೋಡಿ. ಕುಮಾರಣ್ಣವರು ಅಧಿವೇಶನ ನಡೆಯೋದಕ್ಕಿಂತ ಮುಂಚೆ ಎಲ್ಲ ಶಾಸಕರನ್ನು ಕರೆದು ಏನೇನು ಅಂಕಿಅಂಶಗಳನ್ನ ಮಾತಾಡಬೇಕು, ಯಾವ ರೀತಿ ನೀವು ರೆಡಿ ಆಗಬೇಕು ಅಂತಕ್ಕಂಥದ್ದನ್ನು ರೆಡಿ ಮಾಡಿ ಕೊಟ್ಟರು. ಮತ್ತು ಮೀಟಿಂಗನ್ನು ಮಾಡಿದ್ರು. ಜೊತೆಗೆ ಸನ್ಮಾನ್ಯ ಅಶೋಕ್ ಅವರು BJP ಅವ್ರನ್ನ ಕರೆದು ಇದನ್ನು ಈ ಸದನದಲ್ಲಿ ಯಾವ್ಯಾವ ವಿಷಯಗಳನ್ನ ಚರ್ಚೆ ಮಾಡಿ ಅಂತ ಕೂಡ ಕೊಟ್ಟರು. ಇದಕ್ಕೆ ಅವಕಾಶನ ಕೊಡದೇ ಇರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಇವರು ಅವರೊಬ್ಬರಿಗೋಸ್ಕರ ಅವರೊಬ್ಬರನ್ನ ಆಯಿತು, ನಾವು ನಿಮಗೋಸ್ಕರ ಇದು ಏನೋ ಅವ್ರ ಪಕ್ಷದಲ್ಲಿ ಏನೋ ಮಾಡ್ಕೊಂಡಿರಲಿ, ಬಟ್ ಇದು ಹೌದು ಭ್ರಷ್ಟಾಚಾರ ಆಗಿದೆ, ನಾವು ಬಿಡಬೇಕಾಗುತ್ತೆ ಅಂತೇಳಿ ಅವರು ವಿರೋಧ ಪಕ್ಷಕ್ಕೆ ಮನ್ನಣೆ ಕೊಟ್ಟು ಅವರೊಬ್ಬರನ್ನ ಬಿಟ್ಟಿದ್ದಿದ್ರೆ ಇವತ್ತು ಚರ್ಚೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಧಿವೇಶನ. ಇದಕ್ಕೆ ಕಾರಣ ಏನಂತಂದರೆ, ಕಾಂಗ್ರೆಸ್ಸು ಇವತ್ತಿನ ದಿವಸ ನೀವು ನೋಡ್ತಾ ಇದ್ದೀರಿ, ಜನರ ಪರದಂಥ ಕಾಳಜಿ ಇಲ್ಲ. ಆಯಿತು, ಬೆಂಗಳೂರು ನೋಡಿ, ಯಾವುದೇ ಒಂದು ತೋಳಿ 3 ವರ್ಷಗಳಿಂದ ಸತತವಾಗಿ ಬೆಂಗಳೂರಿನಲ್ಲಿ ಎಷ್ಟು ಜನ ಇದುವರೆಗೂ ಕೂಡ ರಸ್ತೆಗುಂಡಿಳೆ ಬಿದ್ದರೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಅಲ್ಲ, ಒಂದು ನಿಮಿಷ ಅದನ್ನ ಅದೇ ಹೇಳಕ್ ಬನ್ನಿ. ನೀವು 10 ಹೇಳಿದ್ರೆ ನಾನು 50 ಸಮಸ್ಯೆ ಹೇಳ್ಬೋದು. ನೋಡಿ ಮೇಡಮ್, ಇದೆಂತ ಸರ್ಕಾರ ಅಂತಂದ್ರೆ, ಇದು ಕಣ್ಣು ಕಿವಿ ಏನಿಲ್ಲದೆ ಅಂತ ಇರ್ತಕ್ಕಂಥ, ಯಾರು ಏನು ಹೇಳಿದ್ರು ಕೇಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ ಮೇಡಮ್. ಇವಾಗ ಆ ಥರ ಜನರ ಬಗ್ಗೆ ಗೌರವ ಇದೆ, ಬರೀ ಪಕ್ಷಗಳು ಬಿಟ್ಬಿಡಿ. ಇವ್ರಿಗೆ ನಿಜವಾದಂಥ ಕಾಳಜಿ ಇದ್ದಿದ್ರೆ ಏನು ಕೆಲಸ ಮಾಡ್ತಿದ್ದಾರೆ ಹೇಳಿ ನೋಡೋಣ. ಉದಾಹರಣೆ ಕೇಳ್ತಿರೋದು ಸರ್, ಅದನ್ನೇ ವಿರೋಧ ಪಕ್ಷವಾಗಿ BJP ಅವರು ವಿಫಲರಾಗಿದ್ದಾರೆ. ಬಿಡದಿ ಟೌನ್ಶಿಪ್ ಒಂದು ನಿಮಿಷದಲ್ಲಿ ನಾನು ಉಲ್ಲೇಖ ಮಾಡ್ಬಿಡ್ತೀನಿ. ಬಿಡದಿ ಫಲವತ್ತಾದ ಭೂಮಿ ಮಧ್ಯೆ ನಿಂತ್ಕೊಂಡು DK ಶಿವಕುಮಾರ್ ಅವರೇ ಇಲ್ಲಿಗೆ ಬನ್ನಿ ಅಂತೀರಿ. ಸದನದಲ್ಲಿ ಹೋಗಿ ಮಾತಾಡೋ ಅವಕಾಶ JDSಗಿದೆ, BJPಗಿದೆ. ಅಧಿವೇಶನದಲ್ಲಿ ಮಾತಾಡೋ ಅವಕಾಶ ಅವರು ವಿಧಾನಸೌಧಕ್ಕೆ ಬನ್ನಿ ಅಂತಾರೆ. ನೀವು ಬಿಡದಿ ಏನದು ಮೇಡಮ್ ಓಟ್ ಕೇಳೋದಕ್ಕೆ ಮಾತ್ರ ಇಲ್ಲ ನೋಡಿ ಮೇಡಮ್, ಓಟ್ ಕೇಳೋದಕ್ಕೆ ಮಾತ್ರ ಜನರ ಮಧ್ಯೆ ಹೋಗ್ತೀರಾ, ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಯಾಕೆ ಹೋಗ್ಬಾರ್ದು ಮೇಡಮ್? ಇದೇ ಕುಮಾರಣ್ಣ ಒಂದು ನಿಮಿಷ ಮೇಡಮ್, ಇದೇ ನೋಡಿ ಅವ್ರು ಏನ್ ಹೇಳಿದ್ರು ಮೇಡಮ್, ಒಂದು ನಿಮಿಷ ನೋಡಿ. ಹಿಂದೆ ಇದೇ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಕರೆದು ಕೃಷ್ಣದಲ್ಲಿ ಚರ್ಚೆ ಮಾಡ್ತಾ ಇದ್ರು. ಕುಮಾರಣ್ಣ ಹೇಳ್ತಾರೆ, ನೀವು ನನಗೆ ಬೇಡ ಸ್ವಾಮಿ, ಆ ಭಾಗದ ರೈತರ ಕರೆ ಚರ್ಚೆ ಮಾಡಿಂತಾರೆ. ರೈತರ ಕರೆ ಚರ್ಚೆ ಮಾಡ್ತಾರ, ಇವ್ರು ಬೇಕಂದವ್ರು ಮಾತ್ರ ಕರೆದ್ಬಿಟ್ಟು ಚರ್ಚೆ ಮಾಡ್ಬಿಟ್ಟು ಅದು ಮುಗಿಸ್ತಾರೆ. ಇವ್ರು ಹೇಳ್ತಾ ಇದ್ರು ಪಾದಯಾತ್ರೆ ಬಗ್ಗೆ. ನಾಚಿಕಾಗಬೇಕು. 2 ದಿವಸನೂ ಕೂಡ ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಿದರೆ ಬೇಕಾದ್ರೆ ಎಲ್ಲಾ ಮಾಧ್ಯಮಗಳಿದೆ ನೋಡಿ, 1 ನಿಮಿಷನೂ ಕೂಡ ಇವ್ರ ತರ ತೂಗಾಡ್ಕೊಂಡು ತಟ್ಟಾಡ್ಕೊಂಡು ತಿನ್ಕೊಂಡೆಲ್ಲ ಮಾಡಿಲ್ಲ ಮೇಡಮ್. ಪ್ರಾಮಾಣಿಕವಾದಂತ ಪಾದಯಾತ್ರೆ, ಜನಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪಾದಯಾತ್ರೆ ಮಾಡಿರೋದು. ಆದರೆ GBA ಪೊಲೀಸ್ ಅಧಿಕಾರಿಗಳು ನೋಡಿ ಸರ್, ನಮಗೆ ಪರ್ಮಿಷನ್ ಕೊಟ್ಟಿದ್ರು ಇಲ್ಲಿವರೆಗೂ ಬರೋದಕ್ಕೆ. ಆದರೆ ಸರ್ GBA ಲಿಮಿಟ್ ಇಲ್ಲಿವರೆಗೂ ಬರೋದ್ರಿಂದ ದಯವಿಟ್ಟು ಇದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ ಸ್ಟಾಪ್ ಮಾಡಿದ್ದಾರೆ. ಇವ್ರ ತರ ನಡ್ಕೊಳ್ಳೋದಿಲ್ಲ ಆಯ್ತಾ. ಒಂದು ನೋಡಿ ಮೇಡಮ್, ಇದೆಂತ ಸರ್ಕಾರ ಅನ್ನೋದು. ಇನ್ನೊಂದು ನಾನು ಹೇಳ್ತೀನಿ, ನೈಸ್ ಬಗ್ಗೆ ಕೋರ್ಟ್ ಏನು ಹೇಳಿದೆ, ಉಚ್ಚ ನ್ಯಾಯಾಲಯ ಏನು ಸ್ಪಷ್ಟವಾಗಿ ಹೇಳಿದೆ. ಆದರೆ ಇವತ್ತು ಯಾರು ಮೇಡಮ್ ಜನಗಳಿಗೆ ರಕ್ಷಣೆ ಕೊಡೋದು? ಇವತ್ತು ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದ್ದಾರೆ. ಮಾತು ಕೇಳ್ಕೊಂಡ್ಬಿಟ್ಟು ಅಂತ ಜನ ಹೋಗ್ತಿದ್ದಾರೆ. ಮೇಡಮ್ ಒಂದು ನಿಮಿಷ ಪ್ರತಿ ತಗೋ ಬನ್ನಿ ಅಂತ ಮೇಡಮ್, ಒಂದು ನಿಮಿಷ ಕನ್ಫ್ಯೂಸ್ ಮಾಡಬಾರ್ದು. ಕನ್ಫ್ಯೂಸ್ ಅಲ್ಲ ಮೇಡಮ್, ಒಂದು ನಿಮಿಷ ಹೇಳಿ. ಒಂದು ಅರ್ಥ ಮಾಡ್ಕೋಬೇಕು, ಸರ್ಕಾರ ಜನರ ರಕ್ಷಣೆಗೆ ಧಾವಿಸಬೇಕಾಗಿದೆ. ಇವಾಗ ಬೇಕಾಗಿತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರಕ್ಕೆ ಏನ್ ಹೇಳ್ಬೇಕಾಗುತ್ತೆ ಮೇಡಮ್? ಅದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆಯಲ್ಲ. ನೈಸ್ ಜೊತೆಗೆ ನಡೀತಾ ಇದೆಯಲ್ಲ, ನೈಸ್ ಜೊತೆಗೆ ಇವತ್ತು ಜನರ ರಕ್ಷಣೆ. ರಾಷ್ಟ್ರೀಯ ಪಕ್ಷದ ರಾಜಕೀಯದೊಳಗೆ ಪ್ರಾದೇಶಿಕ ಪಕ್ಷ ಮುಳುಗ್ ಹೋಗಬಾರ್ದು ಅಂತ ಹೇಳ್ತಿದ್ದೀನಿ, ಮಾತಾಡ್ತೀನಿ. ಇದ್ರ ನಡುವೆ DK ಶಿವಕುಮಾರ್ ಅವರು, ನಾಗೇಂದ್ರ ಅವರು, ಯಾಕಂದ್ರೆ ಸಚಿವರು ಒಂದು ಕ್ಲಾರಿಟಿ ಕೊಡೋದು. ನೋಡಿ, ಈ ಥರ ದೊಡ್ಡ ಹೋರಾಟ ಆಗ್ತಾ ಇದೆ, ಪ್ರತಿಭಟನೆ, ಅವರೇನೋ ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಅವರೇ ಒಂದು ಸುದ್ದಿಗೋಷ್ಠಿ ನೋಡಿ ಸುದ್ದಿಗೋಷ್ಠಿಯನ್ನು ಕರೆದುಬಿಟ್ಟು ರಾಜೀನಾಮೆ ಕೊಡ್ತೀವಿ, ಇಲ್ಲ ರಾಜೀನಾಮೆ ಕೊಡಲ್ಲ, ಸಂಪುಟ ಅಂದಾಗ ಜನರ ಸೇವೆಗಾಗಿ ನಾವು ರಚನೆ ಮಾಡಿರೋದು, ಈ ಕ್ಲಾರಿಟಿ ಆದರೂ ಕೊಡ್ಬೋದಲ್ಲ. ಅದ್ರ
ಘನತೆವೆತ್ತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗಳು ಆಗಾಗ ಮಾಧ್ಯಮದೊಂದಿಗೆ ಜನರನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಮಹಾಭಾರತವನ್ನು ಉಲ್ಲೇಖ ಮಾಡಿ ಮಾತಾಡಿರುವುದನ್ನು ನಾನು ನೀವು ಎಲ್ಲರೂ ಕೂಡ ಗಮನಿಸಿರ್ತೀರಿ. ಈಗ ಇಷ್ಟು ದೊಡ್ಡ ಹೋರಾಟ ಆಗ್ತಿದ್ದಾಗ ಅದಕ್ಕೂ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಮಾತಾಡಬೇಕು. ಸಚಿವ ಸ್ಥಾನದಲ್ಲಿದ್ದಾರಪ್ಪ ನಾಗೇಂದ್ರ ಅವರು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಸರ್ಕಾರದ ಬಗ್ಗೆನೇ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿರೋದು, ಟೇಕ್ ಆಫ್ ಆಗಿಲ್ಲ ನೋಡಿ, ಕಳಂಕಿತರನ್ನು ತಗೊಂಡಿದ್ದಾರೆ, ಸ್ವತಃ ಕಳಂಕಿತರು ಡಿ ಕೆ ಶಿವಕುಮಾರ್ ಅವರು, ಇಂಥದ್ದು ಮಾತಾಡ್ಬೇಕಾದ್ರೆ ಒಂದು ಸುದ್ದಿಗೋಷ್ಠಿ. ಯಾಕೆಂದ್ರೆ ದೊಡ್ಡ ಮ್ಯಾನಿಟರ್ನ ಕೊಟ್ಟಿರೋದು ಬಿಜೆಪಿ ಅವರಲ್ಲ, ಜನ ಕೊಟ್ಟಿರೋದು. ಜನಕ್ಕೊಂದು ಕ್ಲಾರಿಟಿ ಕೊಡ್ಬೋದಲ್ವಾ? ಈಗ ನೀವು ಡಿ ಕೆ ಶಿವಕುಮಾರ್ ಅವ್ರ ವಿಚಾರ ಕೇಳಿದ್ದಕ್ಕೆ, ಅದರಲ್ಲೂ ಮಹಾಭಾರತವನ್ನು ಉಲ್ಲೇಖ ಮಾಡಿದ್ದಕ್ಕೆ, ಹೌದು ಮೇಡಮ್, ಈ ಚಕ್ರವ್ಯೂಹದೊಳಗಡೆ ಸಿಕ್ಕಾಕೊಂಡ್ರು ಅಭಿಮನ್ಯು ಅಲ್ಲ, ಅದನ್ನ ಭೇದಿಸುವಂತ ಚಾಕಚಕ್ಯತೆ ಇರ್ತಕ್ಕಂಥ ಕೃಷ್ಣನ ತಂತ್ರಗಾರಿಕೆಯನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಹಳ ನೀಟಾಗಿ ಗೊತ್ತಿದೆ ಅವರಿಗೆ. ಉತ್ತರ ಕೊಡದೇ ಇರೋದೇ ತಂತ್ರಗಾರಿಕೆನಾ? ಯಾವ ವಿಚಾರವಾಗಿ ಅವರ ಮೇಲೆ ಈ ಆರೋಪಗಳು ಅವು ಇವು ಅಂತೆಲ್ಲ ನೀವು ಉಲ್ಲೇಖ ಮಾಡಿದ್ರಿ. ಇವತ್ತು ಅವರನ್ನ ಯಾವೊಂದು ಗುಜರಾತ್ನ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವಲ್ಲಿನ ಶಾಸಕರುಗಳು ಬೆಂಗಳೂರಿಗೆ ಬಂದಾಗ ಅಂದೇ ನಡೀತು ನೋಡಿ ಐಟಿ ದಾಳಿಗಳು, ಅವ್ರನ್ನ ಈ ವಾಪಸ್ ಕಳಿಸ್ಬೇಕು. ಯಾಕೆಂದ್ರೆ ಇಬ್ರು ಅಮಿತ್ ಶಾ ಅವರು ಮೋದಿ ಅವರ ಒಂದು ಘನತೆ ಗೌರವ ಅವರೇನು ಚಾಣಕ್ಯ ಅಂತ ಹೇಳ್ಕೊಂಡಿದ್ರಲ್ಲ, ಆ ಚಾಣಕ್ಯನ ಪದವಿ ನಾ ಹೇಳ್ತಾ ಇರೋದು, ಅಥವಾ ಆ ಒಂದು ಸಿಂಹಾಸನದಲ್ಲಿ ಕೂತಿದೀವಿ ಅನ್ನೋ ಹಮ್ಮು ಬೆಂಬಿಗೆ ಯಾವಾಗ ಕೊಡಲಿ ಪೆಟ್ಟು ಬಿತ್ತು, ಯಾವ ರೀತಿ ಬೇರೆ ಬೇರೆ ನಾಯಕರ ಮೇಲೆ ಐಟಿ ದಾಳಿ ಮಾಡಿಸಿ ಅವರನ್ನ ಒಂದು ತಂತ್ರಗಾರಿಕೆಯಲ್ಲಿ ಷಡ್ಯಂತ್ರ ಮಾಡಿ ಅವರವರ ಪಕ್ಷಕ್ಕೆ ಸೆಳೆಯುವಂತ ಕೆಲಸ ಆಯ್ತು. ಅದೇ ಷಡ್ಯಂತ್ರವನ್ನ ಹೆಣಿಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಂದಾಗ ಈ ಕನಕಪುರದ ಬಂಡೆ ನಾನು ಜಗ್ಗದು ಇಲ್ಲ ಬಗ್ಗದು ಇಲ್ಲ, ನನ್ನ ಪಕ್ಷ ಕಾರ್ಯಕರ್ತರು ತಲೆ ಎತ್ತಿ ನಡಿಬೇಕು ಅಂತೇಳಿ ಮಾಡಿದ ತಪ್ಪಿಗೆ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಉಲ್ಲೇಖ ಮಾಡಿ ನಾ ಹೇಳ್ತಾ ಇರೋದು, ಇವತ್ತು ಕೇಸ್ ಎಲ್ಲ ಖುಲಾಸೆ ಆಗಿದೆ, ಮಾಡಿದ ತಪ್ಪಿಗೆ ಅವರಿಗೆ ಅವತ್ತನ್ನ ಜೈಲಿಗೆ ಹಾಕಿರೋದು ಗೊತ್ತಿದೆ. ಅದೇ ರೀತಿ ನಾಗೇಂದ್ರ ಅವ್ರ ಮೇಲೆ ಇವರು ಆಯ್ತು ಮೇಡಮ್, ಇವತ್ತು ಆರೋಪ ಅಂತ ಮಾಡ್ತಾ ಇದ್ದ ಈ ಇಡೀ ಭಾರತ ದೇಶದ ರಾಜಕೀಯದಲ್ಲಿ ಆರೋಪ ಹೊತ್ತಿರೋರೆಲ್ಲ ರಾಜೀನಾಮೆ ಕೊಡಲೇಬೇಕು ಅಂತಂದ್ರೆ ಯಾವೊಬ್ಬ ಶಾಸಕನೂ ಇರೋದಿಲ್ಲ, ಯಾವೊಬ್ಬ ಸಂಸದನೂ ಇರೋದಿಲ್ಲ, ಯಾವೊಬ್ಬ ಕೇಂದ್ರ ಅಥವಾ ರಾಜ್ಯ ಅಥವಾ ಪ್ರಧಾನಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಮೇಲೆ ಒಂದೋ ನೈಜ ಆರೋಪ ಇರ್ಬೋದು, ಇಲ್ಲ ಹುರುಳಿಲ್ಲದ ಆರೋಪ ಇರ್ಬೋದು, ಅದು ಸತ್ಯವೇ ಇರ್ಬೋದು ಮಿಥ್ಯವೇ ಇರ್ಬೋದು. ಆದ್ರೆ ಉದಾಹರಣೆ ಬಿಜೆಪಿಯರೇನು ಪಾಪ ನಮಗೆ ಬ್ರೇಕಲ್ಲಿ ಹೇಳ್ಬಿಟ್ರು, ರೀ ಒಂದು ರಾಜೀನಾಮೆ ತಗೊಂಬಿಟ್ರಿ ರೀ, ನೀವು ಆಮ್ ಆದ್ಮಿ ಅವ್ರನ್ನ ಒಂದು ರೀತಿ ಅವ್ರನ್ನ ಚೀಡ್ಸೋ ರೀತಿ ಹೇಳಬೇಕಾದ್ರೆ ನಾವು ನೋಡ್ಕೊಬೇಕಲ್ವೇನ್ರಿ? ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಈ ರಾಜಕೀಯ ಇತಿಹಾಸದಲ್ಲಿ, ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಜೈಲಿಗೆ ಹೋದ್ರು ಅದು ಮಣ್ಣಿನ ಹಗರಣಕ್ಕೆ, ಭೂವ್ಯಾಜ್ಯಕ್ಕೆ, ಚೆಕ್ಕು ತಗೊಂಡ್ರೋ ವಿಚಾರಕ್ಕೆ ಅಂದ್ರೆ ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬ್ರು ಅವ್ರನ್ನ ನೀವು ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸ್ಬೇಕಾದ್ರೆ ನಿಮಗೆ ಆ ನೈತಿಕತೆ ಇರ್ಲಿಲ್ವಾ? ನೀವು ಆಮ್ ಆದ್ಮಿ ಅವ್ರನ್ನ ಕೇಳ್ತಾ ಇದ್ದೀರಾ, ಒಪ್ಕೊಂಡಂತೆ ಇವತ್ತಿನ ತನಕ ಅರವಿಂದ ಕೇಜ್ರಿವಾಲ್ ಮೇಲೆ ಆ ಐಟಿ ಸಿಬಿ ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಾಗಿಲ್ಲ, ಅವ್ರನ್ನ ಅಪರಾಧಿ ಅಂತ ಸಾಬೀತು ಮಾಡೋದಕ್ಕಾಗಿಲ್ಲ. ಅಂದ್ರೆ ಅಲ್ಲೂ ತಂತ್ರ ಕುತಂತ್ರ. ನೀವು ಹೇಳೋದೆಲ್ಲ ನಾನು ಒಪ್ಕೋತೀನಿ. ಇವತ್ತಿನ ರಾಜಕೀಯ ವ್ಯವಸ್ಥೆ ಹಂಗಿದೆ. ಆದ್ರೆ ಮೂಲ ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಅನ್ನೋದಿದೆಯಲ್ಲ, ಅದನ್ನೆಲ್ಲ ನೀವೆಲ್ಲ ಗಾಳಿಗೆ ತುರ್ಬಿಟ್ಟಿದ್ದೀರಾ. ನಮ್ಮ ತತ್ವ ಸಿದ್ಧಾಂತ ಸೈದ್ಧಾಂತಿಕತೆನಲ್ಲಿ ನಾವು ಎಂದೂ ರಾಜಿಯಾಗಿಲ್ಲ. ನಾವು ರಾಜಿ ಆಗೋದಕ್ಕೆ ಸಾವರ್ಕರ್ ಕುಟುಂಬದ ಕುಡಿಗಳಲ್ಲ, ಅವ್ರ ಸಂತಾನ ಅಲ್ಲ. ನಮ್ಮಲ್ಲಿ ತತ್ವವೂ ಇದೆ, ಸಿದ್ಧಾಂತವೂ ಇದೆ. ಅದೇ ಹೇಳಿದ್ನಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನು ಜೈಲಿಗೆ ಹಾಕೋರು. ಯಾಕೆ? ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ. ಸ್ವಾತಂತ್ರ್ಯ ನಂತರ ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಐಟಿ ಸಿಬಿಐ ದುರ್ಬಳಕೆ ಮಾಡಿ ನಮ್ಮನ್ನ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಬ್ರಿಟಿಷ್ಗೆ ಹೆದರಿಲ್ಲ, ಈ ಹೇಳಿ ಬಿಜೆಪಿಗಳಿಗೆ ಹೆದರುವಂತ ರಕ್ತ ನಮ್ದಲ್ಲ, ನಮ್ದು ಕಾಂಗ್ರೆಸ್ ರಕ್ತ. ನಾವು ಸಿದ್ಧಾಂತದಲ್ಲಿ ಯಾವತ್ತೂ ರಾಜಿ ಆದಂತವರಲ್ಲ. ಆ ಸಿದ್ಧಾಂತ ಇರೋತ್ತಿಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ನಮಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ, ಸಂಸತ್ತಿಗೆ ಬರ್ತಾ ಇಲ್ಲ. ಇವತ್ತು ಕೇಂದ್ರ ಸಚಿವರುಗಳು ಮೇಡಮ್ ಯಾವ ರೀತಿ ಗೈರು ಅಂದ್ರೆ, ಕುಮಾರಸ್ವಾಮಿ ಅವರಿಗೆ ಕಾಣೋ ಬಿಡದಿ ನೈಸು HMT ಒಂದಿನಕ್ಕೂ ಕೇಂದ್ರ ಸಚಿವರು ಸೆಷನ್ಗೆ ಹೋಗ್ಲಿಲ್ಲ ಮೇಡಮ್. ಮೊನ್ನೆ ಅಧಿವೇಶನ ಆಯ್ತು, ಒಂದು ದಿನಕ್ಕೆ ಮೋದಿ ಅವರು ಬರಲಿಲ್ಲ, ಶಾ ಅವರು ಬರಲಿಲ್ಲ, ಕರ್ನಾಟಕದ ಕುಮಾರಸ್ವಾಮಿ ಅವರು ಕಾಣಲಿಲ್ಲ, ಶೋಭಾ ಕರ್ಲಾಜೆ ಅವರು ಕಾಣಲಿಲ್ಲ, ಹಾಗೆ ಪ್ರಹ್ಲಾದ್ ಜೋಶಿ ನಾವು ನೋಡ್ಲೇ ಇಲ್ಲ. ವಿತ್ತ ಸಚಿವರು ಎತ್ತ ಹೋದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ದೇಶದ ರಾಜಕೀಯದಲ್ಲಿ ದ್ವೇಷ, ಅಸೂಯೆ ಒಂದು ರಾಜಕೀಯ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ಬಿಜೆಪಿನವ್ರಿಗೆ. ಆಮೇಲೆ ಒಂದು ಚಿಕ್ಕದು ಹೇಳ್ತೀನಿ, ಏನೋ ಭಾರತ ತುಂಡಂತೆ. ಭಾರತ ಅನ್ನುವಂಥ ಕನಸು ಅವತ್ತು ರಾಜಾದಿ ರಾಜರ ಕೈ ಅಳತೆಯಲ್ಲಿ ಇದ್ದಂಥ ಒಂದು ಪ್ರದೇಶಗಳನ್ನ ಒಂದುಗೂಡಿ ಇವತ್ತು ಭಾರತ ಅಂತ ಮಾಡಿ ಅದ್ಯಾವುದೋ ಶತ್ರು ದೇಶ ಯಾಕೆ ಕೊಡಿದ್ರಿ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಹುಟ್ಟಿ ದೇಶದಲ್ಲಿ ಬದುಕಿ ಬಾಳುವಂತ ಮುಸಲ್ಮಾನರನ್ನೇ ನೀವು ಕಂಡ್ರೆ ಆಗ್ತಾ ಇಲ್ಲ, ಇನ್ನು ಅವ್ರನ್ನೂ ಸೇರ್ಸ್ಕೊತೀನಿ. ಆಯ್ತಪ್ಪ, ನೀವ್ ಹೇಳಿದ್ರಲ್ಲ ಏನು ಪೋಸ್ಟರ್ ಅಫ್ಘಾನಿಸ್ತಾನ, ನೇಪಾಳ, ಬಾಂಗ್ಲಾ, ಭೂತಾನ್, ಬರ್ಮಾ ಎಲ್ಲ ಸೇರಿಸ್ಬಿಟ್ಟು ಇವತ್ತು ಶತ್ರುಗಳ ದೇಶ ದಾಳಿ ಯಾವ ರೀತಿ ಆಗ್ತಾ ಇದೆ ಅವರೇ ಉತ್ತರ ಕೊಡಬೇಕು. ಗಾಡಿ ವಿಷಯಕ್ಕೆ ಬರೋಣ. ಈಗ ದರ್ಶನ್ ಅವರು ಹಲವಾರು ವಿಚಾರಗಳಿಗೆ ನೀವು ಉತ್ತರ ಕೊಡಬೇಕು. ಅಟ್ ದ ಸೇಮ್ ಟೈಮ್ ಬಸನಗೌಡ ಪಾಟೀಲ್ ಯತ್ನಾಳ್
ಯತ್ನಾಳ್ ಅವರ ಎದೆ ಸಿಳಿದ್ರೆ ಧರ್ಮ ಕಾಣ್ಬೋದು. ನೀವು BJPಯಿಂದ ಉಚ್ಚಾಟಿತರಾಗ್ಬೋದು, ಆದರೂ BJP ಕಾಣುತ್ತೆ, RSS ಕಾಣುತ್ತೆ, ಆ ತತ್ವ ಕಾಣುತ್ತೆ, ಶಿಸ್ತು ಕಾಣುತ್ತೆ, ಆ ಸಂಯಮ ಅನ್ನೋದು ಕಾಣುತ್ತೆ. ಅವರೇ ಸೂಕ್ಷ್ಮವಾಗಿ ಅಧಿವೇಶನದಲ್ಲಿ BJP ಮತ್ತು ಕಾಂಗ್ರೆಸ್ನ ಹೊಂದಾಣಿಕೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅನ್ನೋದಾದರೆ ನಮಗೆ ಡೌಟ್ ಬರ್ತಾ ಇದೆ. ನೋಡಿ, ಡೌಟ್ ಏನಿಲ್ಲ, ಇದು ನಿಜ. Clarity ನ? ಯಾಕಂದ್ರೆ ಅವರು ಹಿರಿಯ ರಾಜಕಾರಣಿ ಏನೋ, ಸೊ ಅವ್ರು ಏನಾದ್ರು ಹೇಳ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ನಿಜ ಇದ್ದೇ ಇರ್ತದೆ, ಅದರಲ್ಲಿ ಡೌಟ್ ಬೀಳೋದೇನಿಲ್ವೇ. ನೋಡಿ, ಅವರು ಏನು ಕಾಂಗ್ರೆಸ್ನವ್ರು ಏನು ಹೇಳಿದ್ರಲ್ಲ, ಅದರಲ್ಲಿ ಯಾವುದೂ ಕೂಡ ಉರುಳಿಲ್ಲ. ಇಡೀ ಧರ್ಮದ ಆಧಾರದ ಮೇಲೆ, ಇಡೀ ಓಲೈಕೆಯ ಆಧಾರದ ಮೇಲೇ ಅವರು ರಾಜಕೀಯ ಮಾಡ್ಕೊಂಡು ಬಂದು ಇಡೀ ಭಾರತವನ್ನು ಭ್ರಷ್ಟವನ್ನು ಮಾಡಿ ಇವತ್ತು ಅವ್ರನ್ನ ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದ್ದಾರೆ. ಹೀಗಾಗಿ ಅವರಿಂದ ಯಾವುದೂ ಕೂಡ ನಾವು ಪಾಠ ಕೇಳಿಸ್ಕೊಳ್ಳೋ ಅಷ್ಟು ಕರ್ಮ ನಮಗೇನು ಬಂದಿಲ್ಲ. ನನಗೆ ಬೇಡ 130 ಸೀಟ್ ಕೊಟ್ಟು ಏನು ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ಕರ್ನಾಟಕದ ನಾಡಿನ ಜನರಿಗೆ ಉತ್ತರ ಕೊಡಿ. 187 ಕೋಟಿಗೆ ಅಕೊಟ್ಟು ಕೊಡಿ. ನೀವು ಏನು ಹೇಳಿದ್ರಿ? 3.5 ವರ್ಷದಿಂದ ಏನು 1 ರೂಪಾಯಿ ಕೆಲಸ ಮಾಡೇ ಇಲ್ಲ. 8 ಲಕ್ಷ ಕೋಟಿ ರೂಪಾಯಿಗಾಗಲೇ ಸಾಲ ಆಗಿದೆ. ಸಾಕ್ಷಾತ್ ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಈ ಸಾಲಗಾರರ ಸರ್ಕಾರ ಒಂದು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ. ಈಗ ಏನಾದರೂ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬಿಡಲಿಲ್ಲ, ಒಂದು ದಿನ ಚರ್ಚೆಗೆ ಬರಲಿಲ್ಲ. ಇಡೀ ಪಾರ್ಲಿಮೆಂಟ್ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಪದಪ್ರಯೋಗವನ್ನ ಮಾಡಿದ್ರಿ. ನನಗೆ ಆಶ್ಚರ್ಯ ಆಗ್ತಾ ಇದೆ. ದೇಶದಲ್ಲಿ BJP ವಿಜೃಂಭಿಸ್ತಿರ್ಬೋದು, ಕರ್ನಾಟಕದಲ್ಲಿ ಹಾರಾಡ್ತಿದೆ ಕಾಂಗ್ರೆಸ್. ಇದೆಂಗೆ? ಇಲ್ಲಿ ನಿಮ್ದು ಸಂಘಟನೆ ಇಲ್ವಾ? ಸಹಬಾಳ್ವೆ ಇಲ್ವಾ? ಒಂದು ನಿರ್ಧಾರನ ಎಲ್ಲರೂ ಒಪ್ಕೊಳ್ಳಲ್ವಾ? BJP ಹಂತ 60 ಮುಂದಿನ ಚುನಾವಣೆಯಲ್ಲಿ 20ಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ ನಾನು ಹೇಳೋದೇನಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ದೊಡ್ಡ ನಾಯಕರು ನಡ್ಕೊಳ್ತಿರೋ ರೀತಿ ಇದೆಯಲ್ಲ, ತಳಮಟ್ಟದ ಆಸ್ತಿ ಅಡ ಇಟ್ಟು ಹೋರಾಡ್ತಾಳೆ ನೋಡಿ ಕಾರ್ಯಕರ್ತರು, ಅವ್ರು ಮಾಡ್ತಿರೋ ಅಪಮಾನ. ತಾವು ಖಂಡಿತವಾಗ್ಲೂ ಏನು ಅಂತಂದ್ರೆ, ಇವಾಗ ನಮ್ಮ ಸ್ನೇಹಿತರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಏನು ಅಂತಂದ್ರೆ ಇವರು ಪಕ್ಷಕ್ಕಾಗಿ ಚಾನಲ್ ಮನಸ ಮಾತಾಡ್ತಿದ್ದಾರೆ. ದೊಡ್ಡ ನಾಯಕ 10% ಅಲ್ಲಿ ಮಾತಾಡ್ಬಿಟ್ಟಿದ್ರು. ನಾನು ಸ್ನೇಹಿತರಿಗೆ ಒಂದು ಮಾತು ಹೇಳ, ಇಡೀ ನಾಡಿನ ಜನರಿಗೆ ಒಂದು ಮಾತು. ಗೌರವ ಇದೆ ಸರ್. ನೋಡಿ, ಒಂದು ಕುಟುಂಬದಲ್ಲಿ 4-5 ಜನ ಇದ್ರೆ ಕೂಡ ಇಂತಿಷ್ಟು ಸಮಸ್ಯೆಗಳು ಇದ್ದೇ ಇರ್ತಾರೆ. ಇದು ಪ್ರಪಂಚದ ಅತ್ಯಂತ ಬಹಳ ದೊಡ್ಡ ದ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಇನ್ ದ ವರ್ಲ್ಡ್. ಇಂಥ ಟೈಮ್ನಲ್ಲಿ ಅಧಿವೇಶನಕ್ಕೆ ಹೋಗಕ್ಕಾಗಿಲ್ವಲ್ಲ ಸರ್? ಮತ್ತೆ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ನಿಮ್ಮ ಲೀಡರ್ಸ್ ಇಲ್ಲೊಂದು 7 ಕೋಟಿ ಜನರದ ಆಶಯನ ಬಲಿ ಕೊಟ್ಬಿಟ್ರು. ಸರಿ, ನೀವು ಇಷ್ಟು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀರಲ್ಲ, ನಾನು ಸಂತೋಷ ಪಡ್ತೀನಿ. ನಾನು ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನೀವು ಒಬ್ಬರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ 11 ದಿನಗಳ ಅಧಿವೇಶನವನ್ನೇ ನೀವು ಬಲಿ ತಗೊಳ್ಳೋದಕ್ಕೆ ನೀವು ಯಾಕಿಷ್ಟು ಹಠ? ಯಾಕೆ ಹಠ ಅಂತ ಹೇಳಿದ್ರೆ ಕೇವಲ ಅದ್ರ ಹಿಂದ್ಗಡೆ ಭ್ರಷ್ಟಾಚಾರ ಇದೆ. ಯಾರಿಗೋ ದುಡ್ಡು ನಾಗೇಂದ್ರ ಅವರು ಏನಾದ್ರು ಗೋವಿಂದ್ ಅವ್ರಿಗೆ ವಿಜಯೇಂದ್ರ ಅವರು ಅಶೋಕ್ ಅವ್ರು ಬಂದು ಸಜೆಷನ್ ಕೊಟ್ಟರು ಕೂಡ ಇವ್ರು ಏನ್ ಹೇಳ್ತಾರೆ, ಕಾನೂನು ಬಲ್ಲವರು, ಇವ್ರು ಏನ್ ಹೇಳ್ಬೋದು, ಸೆಷನ್ ಪಾಡಿಗೆ ಸೆಷನ್ ನಡೀಲಿ ಸರ್, ಹೊರಗಡೆ ನಾವು ಹೋರಾಟ ಮಾಡಿ ನಾಗೇಂದ್ರ ಅವ್ರು ರಾಜೀನಾಮೆ ತಗೊಳ್ಳೋಣ ಅಂತ ಇವರು ಹೇಳ್ತಿದ್ರು ಏನೋ. ಹೌದು, ಖಂಡಿತವಾಗ್ಲೂ ಮೇಡಮ್, ಖಂಡಿತವಾಗ್ಲೂ ನಾನು ಅದನ್ನ ಹೇಳ್ತಿದ್ದು. ಈಗ ನಮ್ಮ ಸ್ನೇಹಿತರು ಚಾನಲ್ ಅಲ್ಲಿ ಏನು ಇವಾಗ ಪಕ್ಷದ ಪರವಾಗಿ ಇಷ್ಟೆಲ್ಲ ಮಂಡನೆ ಮಾಡ್ತಿದ್ರಲ್ಲ, ಇದರಲ್ಲಿ 10% ಇವರ ನಾಯಕರು ಅಧಿವೇಶನದಲ್ಲಿ ಭಾಗವಹಿಸ್ಬಿಟ್ಟು ಮಾಡಿದ್ರೆ ಕರ್ನಾಟಕದ ಜನತೆಗೆ ತುಂಬಾ ಉಪಕಾರ ಮಾಡ್ದಂಗೆ ಆಗಿರ್ತಿತ್ತು. ಖಂಡಿತವಾಗ್ಲೂ ನಮ್ಮ ಸ್ನೇಹಿತರಿಗೆ ಆಚೆ ಹೋಗಿ ಇವರ ನಾಯಕರುಗಳಿಗೆ ಇದೇ ಮಾತು ಹೇಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ನಮ್ಮ ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮೇಡಮ್, ಇದು ಸಂಪೂರ್ಣವಾಗಿ ಅವ್ರನ್ನು ಸದನದಲ್ಲಿ ಇಟ್ಕೊಳ್ತಿರೋ ಅಥವಾ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಿರೋ ಅಲ್ಲಿವರೆಗೂ ಕೂಡ ನಾವು ಒಪ್ಪಲ್ಲ. ಖಂಡಿತವಾಗಿ ಬೇರೆಯವ್ರಿಗೆ ಅವಕಾಶ ಕೊಡಿ, ನಾಗೇಂದ್ರ ಬಿಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಅದೇ ಧರ್ಮದವರು, ಅದೇ ಜಾತಿಯವರು, ಅದೇ ಸಮುದಾಯದವ್ರಿಗೆ ಕೊಡಿ, ಸ್ವಾಗತ ಮಾಡ್ತೀವಿ ನಾವು. ಸರಿ ಮೇಡಮ್, ನಾನು ಒಂದ್ ಮಾತು ಹೇಳ್ಬಿಡ್ತೀನಿ. ಇವಾಗ ಇವ್ರು ಹೇಳ್ತಿದ್ರು ಕಾಂಗ್ರೆಸ್ ಸರಿ ಇಲ್ಲ, ಕಾಂಗ್ರೆಸ್ ಭ್ರಷ್ಟರು ಅಂತೆಲ್ಲ. ಹೌದು, ಅವ್ರು ಸರಿ ಇಲ್ಲ ಅಂದ್ಬಿಟ್ಟೆ ತಾನೆ ನಿಮಗೆ ಜನ ಅವಕಾಶ ಮಾಡ್ಕೊಟ್ಟಿದ್ದು. ಮತ್ತೆ ನೀವು ಅವ್ರಿಗಿಂತ ಏನ್ ಭಿನ್ನವಾಗಿದ್ದೀರಾ, ಇನ್ನು ಹೆಚ್ಚಿಗೆ ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಲ್ರಿ.
ವಾಷಿಂಗ್ ಮಿಷಿನ್ ಅಲ್ಲಿ ಅದ್ದೋದಂತೆ ಕೂಡ್ಸೋದಂತೆ. ಇವತ್ತು ಎಷ್ಟೋ ಸರ್ಕಾರಗಳನ್ನ ಇವರು ಮಾಡಿರೋದು ಹೆಂಗೆ ಅಂತಂದ್ರೆ ಬ್ಯಾಕ್ ಡೋರ್ ಎಂಟ್ರಿಯಿಂದ. ಸೊ ನೈತಿಕತೆ ಬಗ್ಗೆ ಮಾತಾಡೋದಕ್ಕೆ ಖಂಡಿತವಾಗ್ಲೂ ನಮ್ಮ ಸ್ನೇಹಿತರಿಗೂ ಇಲ್ಲ, ಇವ್ರ ನಾಯಕರುಗಳಿಗೂ ಇಲ್ಲ. ಈಗಲಾದ್ರೂ ಏನ್ ಗೊತ್ತಾ, ಇವರು ತಿದ್ದುಕೊಂಡು ಈ ಪಾದಯಾತ್ರೆ, ಈ ಏನು ಸರ್ಕಾರಿ ಸಮಯ ಇದೆಲ್ಲ ಬಿಟ್ಬಿಟ್ಟು ಜನರ ಪರವಾಗಿ ಇವರು ಹೋರಾಟ ಮಾಡ್ತಂದ್ರೆ ಈ ಪಾದಯಾತ್ರೆ ಯಶಸ್ವಿ ಆಗುತ್ತೆ ಅಂತ ಅನ್ಸುತ್ತಾ ಮೇಡಮ್? ಖಂಡಿತವಾಗ್ಲೂ ನೀವು ಹೇಳಿದ್ರಲ್ಲ, ಇದೇನ್ ಗೊತ್ತಾ, ರಾಜಕೀಯ ಪ್ರೇರಿತ. ಇದು ರಾಜಕೀಯ ಪ್ರೇರಿತ. ಅಧಿವೇಶನಕ್ಕಿಂತ ಇನ್ಯಾವ ಜಾಗ ಬೇಕು ಮೇಡಮ್ ನಿಮ್ಗೆ? ಈಗಾಗಲೇ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಅವರಿಗೆ ಪಾದಯಾತ್ರೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕರ್ನಾಟಕ ಪ್ರತಿನಿಧಿಯಾಗಿ ಮಾತಾಡ್ತಿದ್ದಾರೆ. ಜನ ಸಂಸದರಿದ್ದಾರೆ, ಕೃಷ್ಣಾ ಮೇಲ್ದಂಡೆ ಇದೆ, ಭದ್ರಾ ಮೇಲ್ದಂಡೆ, ಟೇಬಲ್ ಕೊಟ್ಟು ಮಾತಾಡೋಷ್ಟು ಧೈರ್ಯ ಇಲ್ಲ ಮೇಡಮ್ ಇವ್ರ ಪಕ್ಷದ ಸಂಸದರಿಗೆ. ಇವಾಗ ನೋಡಿ, ಕಾವೇರಿ ನೀರಿನ ವಿಚಾರವಾಗಿ ಪ್ರತಿ ಸಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾಕೆ ಈ ಸಂಸದರು ಮಾತಾಡಬಾರ್ದು? 19 ಜನರಿಗೆ, ಈಗ ಇವರು 130 ಜನರ ಬಗ್ಗೆ ಮಾತಾಡ್ತಿದ್ರು, ರಾಜ್ಯ ನಡೆಸಂತ ಕೊಟ್ಟಿರೋದು. 19 ಜನ ಪಾರ್ಲಿಮೆಂಟ್ ಕಳಿಸಿದಾರಲ್ಲ, ಇಲ್ಲಿವರೆಗೂ ಇವಾಗ ಹೆಚ್ಚು ಕಮ್ಮಿ 2.5 ವರ್ಷ ಆಗ್ತಾ ಬರ್ತಿದೆ. ಏನ್ ಮಾತಾಡಿದ್ದಾರೆ? ಏನೂ ಇಲ್ಲ, 0. ಎಂಥದ್ದು ಮೂಡ ಪಾದಯಾತ್ರೆಯಲ್ಲಿ ಕಡೆ ಮೂಮೆಂಟಲ್ಲಿ ಸ್ವಲ್ಪ ದರ್ಶನ್ ಅವರು ಉಲ್ಲೇಖ ಮಾಡಿದಂಗೆ ಗಲಾಟಿನೂ ಆಯಿತು, ಮೂಗಲ್ ರಕ್ತ ಬಂತು, ಕೆಲವೊಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಯಿತು. ಇದು BJP ಮತ್ತು JDSನ ಮೈತ್ರಿ ಧರ್ಮದ ಪಾಲನೆ ಆಗೋ ಪಾದಯಾತ್ರೆ ಆಗತ್ತಾ? ಸಮಗ್ರವಾಗಿ ಹೋಗ್ತೀರಾ? ಅಲ್ಲೇನಾದ್ರೂ ವ್ಯತ್ಯಾಸಗಳೇನಾದ್ರು ಕಾಣುತ್ತಾ? ಅದು ಯಾರಿಂದ ನಡೀತು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಅದು ಯಾರು ಹಿನ್ನೆಲೆ ಇದ್ರು, ಈಗ ಅವ್ರು ಎಲ್ಲೆಲ್ಲಿ ಬರ್ತಾರೆ ಅಂತ ಸ್ವಲ್ಪ ದಿವಸ ನೋಡ್ತಾರೆ, ಯಾರು ಗಲಾಟೆ ಮಾಡಿದ್ರು ಬರ್ತಾರೆ ಅಂತ. ಆದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ನಾವು ಯಾವ ಪಾದಯಾತ್ರೆ ಮಾಡಿದ್ರೋ ಆ ಪಾದಯಾತ್ರೆಗೆ ಗೌರವ ಕೊಟ್ಟು 14 ಸೈಟನ್ನು ವಾಪಸ್ ಕೊಟ್ಟಿದ್ದು. ಯಾಕೆಂದ್ರೆ ಇಲ್ಲ ಅಂದ್ರೆ ಅಷ್ಟು ಸುಮ್ಮನೆ ಒಪ್ಕೊತಿರ್ಲಿಲ್ಲ. ವಾಪಸ್ ಯಾಕೆ ಕೊಟ್ಟರು? ಮತ್ತೆ ಇಲ್ಲ ಅಂದಿದ್ರೆ ಪಾದಯಾತ್ರೆ ಮಾಡಿದ್ರೆ ವಾಪಸ್ ಯಾಕೆ ಕೊಡ್ತಿದ್ರು ಮೇಡಮ್? ನೋಡಿ, ಇವಾಗಲೂ ಹೇಳ್ತಕ್ಕಂಥದ್ದು ಮೇಡಮ್, ಇವತ್ತು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಮಂತ್ರಿಮಂಡಲದಲ್ಲಿ ನೋಡಿ, ಸನ್ಮಾನ್ಯ ಲಾಡ್ ಅವ್ರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಬಂತು, ಮತ್ತೆ ಸನ್ಮಾನ್ಯ ಜಮೀರ್ ಅಹಮದ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಬೇರೆ ಯಾರು ಮಾಡಿದ್ದಾರೆ? ಅವ್ರದೇ ಪಕ್ಷದ ಶಾಸಕರು ಮಾಡಿದಂಥದ್ದು. ಆದ್ರೆ ಇವ್ರ ಮೇಲೆ ಇವ್ರು ಜೈಲ್ಗೆ ಹೋಗಿ ಬಂದಿದ್ದಾರೆ. ಹಗರಣ, ಯಾಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಒಪ್ಕೊಂಡ್ರಿ ಈ ತರ 89 ಕೋಟಿ ಆಗಿದೆ ಅಂತೇಳಿ. ಇಂಥವ್ರನ್ನ ಬಿಡಿ. ಯಾಕೆ ಅವರನ್ನ ನಾವು ಇಟ್ಕೊಂಡು ರಾಜ್ಯ ಸರ್ಕಾರದಲ್ಲಿ ಉತ್ತರ ಹೆಂಗ್ ಕೇಳಕ್ಕಾಗುತ್ತೆ, ಈ ಚರ್ಚೆ ಹೆಂಗ್ ಮಾಡಕ್ಕಾಗುತ್ತೆ ಅಂದ್ರೆ, ಇಲ್ಲ ಇವ್ರಿಗೆ ಬೇಕಾಗಿತ್ತಂತ ಗೊತ್ತಾ, ಇನ್ನು ಯಾವ್ದೇ ಪಾಸ್ ಮಾಡ್ಕೋಬೇಕಾಗಿತ್ತು. ಅದು ಏನೇಂತ ನೋಡಿ, ಪಾರ್ಕ್ ಮಾರೋದು ಮೇಡಮ್, ಒಳ್ಳೆ ಕೆಲಸ ಮಾಡಿ ಪಾರ್ಕ್ ಇರ್ತಕ್ಕಂಥ ಪಾರ್ಕ್ ಅಭಿವೃದ್ಧಿ ಮಾಡಿದ್ರೆ ಅದನ್ನ ಮಾರಿ ಕೊಟ್ಟು ನಾಚಿಕೆ ಆಗ್ಬೇಕು ಇವ್ರಿಗೆ. ಬದ್ಧತೆ ನಿಜವಾಗ್ಲೂ ಮೆಚ್ಚದೆ ನೀವು ಅಧಿಕಾರಕ್ಕೆ ಬಂದ್ರೆ ಜನಪರವಾಗಿರ್ಬೇಕಪ್ಪ ನಿಯಮಗಳು. ಹೊರಗಡೆ ಬೇರೆನೇ ಇದೆ ಟಾಕ್. ಗೋವಿಂದ್ ಅವರು, ಜಗದೀಶ್ ಅವರು, ತಿಮ್ಮೇಗೌಡರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು BJP ಮಾಡೋದಕ್ಕೆ ಹೊರಟಿದೆ, JDS ಕೈ ಜೋಡಿಸಿದೆ. ಪಾದಯಾತ್ರೆಯ ಉದ್ದೇಶ ಸರಿಯಾಗಿದ್ದರೆ ಪಾದಯಾತ್ರೆ ಕೂಡ ಯಶಸ್ವಿಯಾಗುತ್ತೆ. ಆದರೆ ಕಳಂಕಿತರನ್ನು ಇಟ್ಕೊಂಡು ಸಂಪುಟ ರಚನೆ ಅಂದಾಗ ಆರೋಪಿನೋ ಅಪರಾಧಿನೋ. ಆದರೆ ಒಂದು ಸಲ ರಾಜೀನಾಮೆ ಕೊಟ್ಟವ್ರನ್ನ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೊಳ್ಳೋದು ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೂ ಕೂಡ ಅಷ್ಟು ಮ್ಯಾಚ್ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಘನತವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ DK ಶಿವಕುಮಾರ್ ಅವರು ಒಂದ್ಸಲ ಯೋಚನೆ ಮಾಡಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.